ಆಕಾಶವಾಣಿ ಮಡಿಕೇರಿ ಕನ್ನಡದ ಹಬ್ಬ. ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ ಮೇ 29 ಹಾಗೂ 30ರಂದು ನಡೆಯಲಿರುವ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕರ್ನಾಟಕದ ಖ್ಯಾತ ಸಾಹಿತಿ, ಕವಿ, ಅಂಕಣಕಾರರು ಹಾಗೂ ಆಕಾಶವಾಣಿಯ ನಿವೃತ್ತ ಸಹಾಯಕ ನಿಲಯ ನಿರ್ದೇಶಕರಾದ ಅಬ್ದುಲ್ ರಶೀದ್ ಅವರೊಂದಿಗೆ ಸಂದರ್ಶನ. ಕನ್ನಡವೇ ಕಸ್ತೂರಿ, ನಾನದರ ಪೂಜಾರಿ. ಕನ್ನಡವೇ ಕಸ್ತೂರಿ, ನಾನದರ ಪೂಜಾರಿ. ಕನ್ನಡವೇ ಎನ್ನುಸಿರು, ಚಿಗುರು ಬಳ್ಳಿ ಹಸಿರು. ಕನ್ನಡವೇ ಎನ್ನುಸಿರು, ಚಿಗುರು ಬಳ್ಳಿ ಹಸಿರು. ಕನ್ನಡವೇ ಕಸ್ತೂರಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವಿಶೇಷ ಸಂದರ್ಶನವನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿದೆ, ದಕ್ಷಿಣ ಕಾಶ್ಮೀರ ಎಂದು ಖ್ಯಾತಿ ಪಡೆದಿರುವ ನಮ್ಮ ಹೆಮ್ಮೆಯ ಸೇನಾನಿಗಳ ನಾಡು ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ವಿಶೇಷ ಹಬ್ಬ ನಡೆಯಲಿದೆ. ಯಾವ ಹಬ್ಬ? ಅದು ಕನ್ನಡದ ಹಬ್ಬ. ಕನ್ನಡದ ಹಬ್ಬದ ಅತಿಥಿ ನಮ್ಮ ಮಡಿಕೇರಿ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಸರ್, ನಮಸ್ತೆ ಸರ್. ನಮಸ್ಕಾರ. ನಮ್ಮೆಲ್ಲ ಶ್ರೋತೃಗಳ ಪರವಾಗಿ, ನಮ್ಮ ಮಡಿಕೇರಿ ಆಕಾಶವಾಣಿಯ ಸಿಬ್ಬಂದಿಯ ಪರವಾಗಿ ನಿಮಗೆ ಅಭಿನಂದನೆಗಳು ಕೂಡ ಸರ್. ಆಕಾಶವಾಣಿಯ ಮಡಿಕೇರಿ ಕೇಂದ್ರದ ಎಲ್ಲ ಕೇಳುಗರಿಗೂ ಕೂಡ ನನ್ನ ನಮಸ್ಕಾರ. ಸರ್, ಆರಂಭದಲ್ಲಿ ನಮ್ಮ ಕೊಡಗಿನಲ್ಲಿ 17ನೇ ಕೊಡಗು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಆರಂಭದಲ್ಲಿ ನಿಮಗೆ ಆ ಸಂಗತಿ ತಿಳಿತಾ ಇದ್ದ ಹಾಗೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಸರ್? ಸಾಹಿತ್ಯ ಸಮ್ಮೇಳನ ಕೊಡಗಿನಲ್ಲಿ ಪ್ರತಿ ವರ್ಷವೂ ನಡೆಯುತ್ತೆ. ಹಿಂದೆ ಒಂದೆರಡು ಸಲ ನನ್ನ ಹತ್ರ ಕೇಳಿದ್ರು, ಆಗ್ತೀರಾ ನೀವು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತೀರಾ ಅಂತ ಕೇಳಿದರು. ಆಗ ನಾನು ಆಕಾಶವಾಣಿಯ ಕೇಂದ್ರ ಸರ್ಕಾರದ ನೌಕರನಾಗಿದ್ದೆ. ಸೊ ನಮ್ಮ ನೀತಿ ನಿಯಮಾವಳಿಗಳ ಪ್ರಕಾರ ನಾವು ಆ ಥರದ ವಿಶೇಷ ಅಧ್ಯಕ್ಷತೆ ಇತ್ಯಾದಿಗಳನ್ನು ವಹಿಸೋದು ಅಷ್ಟು ಸರಿಯಲ್ಲ ಅಂತ ನನಗೆ ಅನ್ನಿಸ್ತು. ಒಂದು, ಆಮೇಲೆ ಸಾಹಿತ್ಯ ಸಮ್ಮೇಳನ ಅಂದರೆ ಅಲ್ಲಿ ಮೆರವಣಿಗೆ ಇರುತ್ತೆ, ತಲೆಗೆ ಪೇಟ ಹಾಕ್ತಾರೆ, ಆಮೇಲೆ ಶಾಲು ಓದಿಸ್ತಾರೆ, ಮೆರವಣಿಗೆಯಲ್ಲಿ ಕೂರಿಸ್ತಾರೆ, ಅದೆಲ್ಲ ಸ್ವಲ್ಪ ಮುಜುಗರದ ವಿಷಯ. ಹಾಗಾಗಿ ಅದು ಒಂದು ಕಾರಣ, ನಾನು ಸಾರಿ ಆಗಲ್ಲ ಅಂತ ಹೇಳಿದ್ದೆ. ಆದರೆ ಈ ಸಲ ನಮ್ಮ ಊರು ಸುಂಟಿಕೊಪ್ಪದಲ್ಲಿ ಆಗುತ್ತೆ ಅಂತ ಆದಾಗ, ಒಂದು ನಾನು ನಿವೃತ್ತಿ ಆಗಿದ್ದೀನಿ, ಇನ್ನೊಂದು ನಮ್ಮೂರಲ್ಲಿ ಆಗ್ತಾ ಇರೋದ್ರಿಂದ ನಮ್ಮ ತಾಯಿ ಇದ್ದಾರೆ ಅಲ್ಲಿ, ನಮ್ಮ ತಮ್ಮ ಅಂದರು, ತಂಗಿ ಅಂದ್ರಿದ್ದಾರೆ, ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ, ನನ್ನ ಬಾಲ್ಯಕಾಲದ ಗೆಳೆಯರಿದ್ದಾರೆ, ನಮ್ಮ ಕೆಲವರು ಗುರುಗಳು ಕೂಡ ಇದ್ದಾರೆ. ಅವರಿಗೆಲ್ಲ ಬಹಳ ಖುಷಿ ಆಗುತ್ತೆ. ಅಂದರೆ ನಮ್ಮೂರಲ್ಲಿ ಹುಟ್ಟಿ ಬೆಳೆದ ಹುಡುಗ ನಮ್ಮೂರಲ್ಲಿ ನಡೀತಾ ಇರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆದ ಅಂತ ಅಂದಾಗ ಅವರಿಗೆಲ್ಲ ಒಂಥರ ಹೆಮ್ಮೆ, ಖುಷಿ, ಸಡಗರ ಇರುತ್ತೆ. ಆ ಸಡಗರಕ್ಕಿಂತ ನನ್ನ ಮುಜುಗರಗಳು ದೊಡ್ಡದಲ್ಲ ಅಂತ ಹೇಳಿ ನಾನು ಒಪ್ಕೊಂಡೆ. ಈಗಂತೂ ಬಹಳ ಖುಷಿ ಆಗ್ತಾ ಇದೆ. ಅಂದರೆ ಬಹಳ ಹಿರಿಯರು ಬರೆದವರು ನಡೆಸಿಕೊಟ್ಟಂತಹ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆ. ಸೊ ಅದನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ಎಷ್ಟು ಅರ್ಹ ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಒಂಥರ ಖುಷಿ ಆಗ್ತಾ ಇದೆ, ಖುಷಿ ಪಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ಬಹಳ ಖುಷಿ ವಿಷಯ. ನಮ್ಮ ಶ್ರೋತೃಗಳಿಗೂ ಕೂಡ ಅಷ್ಟೇ ಸಂತೋಷ ಆಗಿದೆ ಸರ್. ಮತ್ತೆ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪಿಸುವ ಮುನ್ನ ನಮ್ಮ ಶ್ರೋತೃಗಳಿಗೆ ಸಾಹಿತ್ಯ ಅಂದರೆ ಏನು, ಅದರ ಅಗತ್ಯತೆ ಯಾಕಾಗಿ ಇರಬೇಕು, ಕಲಿಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಬಹುದಾ ಸರ್? ಅಂದರೆ ಸಾಹಿತ್ಯ ಅಂತಂದರೆ ಬಹಳ ತುಂಬ ಗಂಭೀರವಾದ ಅಥವಾ ಬೇರೆ ಎಲ್ಲೋ ನಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ದೊಡ್ಡ ವಿಷಯ ಏನಲ್ಲ. ಒಂಥರ ಖುಷಿ ಆಗ್ತಾ ಇದೆ. ಇಷ್ಟಪಟ್ಟರೆ, ಕುತೂಹಲ ಇದ್ದರೆ, ಆಸಕ್ತಿ ಇದ್ದರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ದರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂಥ ಸಾಹಿತ್ಯ ಅಂತಂದರೆ ಬರೀ ಪುಸ್ತಕದಲ್ಲಿ ಮಾತ್ರ ಇರುವಂಥ ಸಾಹಿತ್ಯ ಅಲ್ಲ. ಈಗ ಯಾರೊಬ್ಳು ತಾಯಿ ತನ್ನ ಮಗುವನ್ನು ತೊಟ್ಲಲ್ಲಿ ಮಲಗಿಸಿ ಜೋ ಹಾಡ್ತಾನೆ ತನ್ನ ಬದುಕಿನ ಕಥೆಯನ್ನೇ ಹೇಳ್ತಾ ಹೋಗ್ತಾಳೆ. ತಾನೆಷ್ಟು ಕಷ್ಟಪಟ್ಟೆ, ನೀನು ಹಂಗೆ ಕಷ್ಟಪಡಬೇಡ, ನನ್ನ ಜೀವನದಲ್ಲಿ ಹಿಂಗಾಗಿತ್ತು, ನಿಂಗೆ ಹಂಗೆ ಆಗಬಾರ್ದು, ನೀನು ಜೀವನದಲ್ಲಿ ಇಂತೆಲ್ಲ ಕಷ್ಟಪಡಬಾರ್ದು ಅಂತೇಳಿ ತನ್ನ ಹಾಡಿನ ಮುಖಾಂತರನೇ, ಜೋಗುಳದ
ಮುಖಾಂತರನೇ ಮಗುವನ್ನ ನಿದ್ದೆ ಮಾಡಿಸ್ತಾಳೆ. ಏನು ಅವರೇನು ಯೂನಿವರ್ಸಿಟಿಯಲ್ಲಿ ಓದಿಲ್ಲ ಅಥವಾ ಸಾಹಿತ್ಯವನ್ನು ಗಂಭೀರವಾಗಿ ಏನು ಓದಿಲ್ಲ, ಆದರೂ ಕೂಡ ಅವರ ಹಾಡಿನಲ್ಲಿ ಸಾಹಿತ್ಯ ಇದೆ. ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ ಜನಪದ ಹಾಡುಗಳು, ಸೋಬಾನೆ ಹಾಡುಗಾರರು, ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ. ಅದು ಹಾಡಲ್ಲಿದೆ, ಇದು ಪುಸ್ತಕದಲ್ಲಿದೆ. ಹಾಗಾಗಿ ಪುಸ್ತಕದಲ್ಲಿದ್ದರೆ ಮಾತ್ರ ಸಾಹಿತ್ಯ ಅಲ್ಲ, ಬದುಕನ್ನು ಹತ್ತಿರದಿಂದ ನೋಡಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತ ಪಡಿಸ್ತಾರಲ್ಲ, ಅದೆಲ್ಲ ಸೇರಿನೇ ಸಾಹಿತ್ಯ. ಹಾಗಾಗಿ ಸಾಹಿತ್ಯ ನಮ್ಮ ಕೈಯಿಂದ ಆಗಲ್ಲ, ನಮ್ಮನೇಲಿ ಯಾರು ಹಿರಿಯ ಸಾಹಿತಿಗಳು ಯಾರು ಇರಲಿಲ್ಲ, ಅವರೇನು ಓದಿಲ್ಲ, ಹಂಗಾಗಿ ನಮ್ಮ ಕೈಯಿಂದ ಬರೆಯೋಕ್ಕಾಗಲ್ಲ ಅಂತ ಮುದುಡಿ ಕೂರಬಾರ್ದು. ಆರಾಮಾಗಿ ಬರಿತಾ ಹೋದರೆ ಎಂಥ ದೊಡ್ಡ ಸಾಹಿತ್ಯವನ್ನು ಕೂಡ, ದೊಡ್ಡ ಪುಸ್ತಕಗಳನ್ನು ಬರಿಬೋದು. ಅದು ಸಾಹಿತ್ಯ ಅಂತ. ಅಂದರೆ ಬದುಕಿನ ಬಗ್ಗೆ ಪ್ರೀತಿ ಇರಬೇಕು, ಹಿರಿಯರ ಬಗ್ಗೆ ಗೌರವ ಇರಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಹಾಡುಗಳು, ಸಂಗೀತ, ಕುಣಿತ ಎಲ್ಲದರ ಬಗ್ಗೆ ಕುತೂಹಲ ಇರಬೇಕು. ಆ ಥರ ಇದ್ದರೆ ಯಾರು ಬೇಕಾದರೂ ಬರಿಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತೊಂದು ಗಮನಾರ್ಹವಾದಂತಹ ಸಂಗತಿ ನಮ್ಮ ಶ್ರೋತೃಗಳ ಪರವಾಗಿ, ಸಾಹಿತ್ಯ ಕ್ಷೇತ್ರಕ್ಕೆ ಶ್ರೀಯುತ ಅಬ್ದುಲ್ ರಶೀದ್ ಅವರು ಬರೋದಕ್ಕೆ ಕಾರಣ ಏನು? ನಿಜ ಹೇಳಬೇಕಾದ್ರೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಹೋಗಬೇಕಾಗಿದ್ದವನು. ನಮ್ಮ ಊರು ಕೊಯನಾಡ್ನಲ್ಲಿ, ಅಲ್ಲೂ ಕೂಡ ನಾನು ಶಾಲೆ ಕಲಿತಾ ಇದ್ದೆ. ಆಗೊಂಚೂರು ಚುನಾವಣೆ ನಡೀತಾ ಇತ್ತು, ಎಲೆಕ್ಷನ್ ನಡೀತಾ ಇತ್ತು. ಸೊ ಯಾರೋ ಇವನು ಚೆನ್ನಾಗಿ ಮಾತಾಡ್ತಾನೆ, ಇವನು ವಾಯ್ಸ್ ಚೆನ್ನಾಗಿದೆ, ಇವನನ್ನು ಕರ್ಕೊಂಡು ಜೀಪಲ್ಲಿ ಮೈಕಲ್ಲಿ ಕಟ್ಕೊಂಡು ಕ್ಯಾನ್ವಾಸ್ ಮಾಡ್ಲಿಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಕೂಲ್ಗೆ ಹೋಗ್ತಾ ಇದ್ದವನನ್ನ ಕರ್ಕೊಂಡು ಜೀಪಲ್ಲಿ ನಾವು ಇಂಥ ಪಕ್ಷಕ್ಕೆ, ಇಂಥ ಚಿಹ್ನೆಗೆ ಮತ ಕೊಡಿ ಅಂತ ಅನೌನ್ಸ್ ಮಾಡ್ತಾ ಹೋಗ್ತಾ ಇದ್ವು. ಆಗ ನನಗೂ ಕೂಡ ಆ ಥರ ರಾಜಕೀಯ ಈ ಥರದೆಲ್ಲ ಬಹಳ ಆಸಕ್ತಿ ಇತ್ತು. ಅದರ ಜೊತೆಗೆ ಅನೌನ್ಸ್ ಮೈಕ್ ಕೈಗೆ ಸಿಕ್ಕಿತ್ತಲ್ಲ ಸಣ್ಣ ವಯಸ್ಸಲ್ಲಿ, ಯಾವಾಗ 8ನೇ ಕ್ಲಾಸ್ 9ನೇ ಕ್ಲಾಸ್ ಓದು ಹುಡುಗನ ಕೈಗೆ ಮೈಕ್ ನಾನು ಪ್ರಚಾರ ಮಾಡಿದ್ದೆ ಜೀಪಲ್ಲಿ ಕೂತು. ಅದ ಪ್ರಚಾರದ ಜೀಪು ನಮ್ಮ ಸ್ಕೂಲ್ ಮುಂದೆ ಬಂದಾಗ ನಮ್ಮ ಹೆಡ್ ಮಾಸ್ಟ್ರು ನಿಲ್ಲಿಸ್ಬಿಟ್ಟು ಇಳಿ ಕೆಳಗೆ ಅಂತ ಹೇಳಿದ್ರು, ಕೈಲಿ ಇಳಿ ಕೆಳಗೆ ಅಂತ ಹೇಳ್ಬಿಟ್ಟು, ನೀನು ಶಾಲೆಗೆ ಬಂದಿರೋದು ಓದ್ಲಿಕ್ಕ, ಈ ಥರ ತಿರುಗ್ಲಿಕ್ಕ, ನೀನು ಸ್ಕೂಲ್ ಓದಬೇಕಾದವನು, ಇಳಿ ಕೆಳಗೆ ಅಂತೇಳಿ ನನ್ನ ದರ ಅಂತ ಹೇಳಿದ್ಬಿಟ್ಟು ಸ್ಕೂಲಿಗೆ ಎಳ್ಕೊಂಡು ಹೋದ್ರು. ಹಂಗಾಗಿ ನಾನು ಏನು ರಾಜಕಾರಣಿ ಹೋದ್ರಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ನೀವು ಆಸಕ್ತಿಯನ್ನ ಹೊಂದಿ ಅಲ್ಲೇ ಇರ್ತಾ ಇದ್ರಿ ಅಂತ ಅನ್ಸುತ್ತೆ. ಏನಾಗ್ತಿದ್ನೋ ಗೊತ್ತಿಲ್ಲ, ಒಂದು ತಿರುವು ಕೊಟ್ಟಂತಹ ಒಳ್ಳೆ ತಿರುವು ಅದು. ಆಮೇಲೆ ನಾನು ಅದೆಲ್ಲ ಬಿಟ್ಟು ಅಂದ್ರೆ ರಸ್ತೆಯಲ್ಲಿ ಬರೆಯೋದು, ಗೋಡೆಗೆ ಅಂಟಿಸೋದು, ಪೋಸ್ಟ್ ಬರೆಯೋದು, ಆ ಥರದ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಅದಾದಮೇಲೆ ಸ್ಕೂಲಿಗೆ ಹೋಗ್ತಾ ಇದ್ದೆ. ಸ್ಕೂಲಿಗೆ ಹೋಗುವಾಗಲೂ ತುಂಬ ಒಳ್ಳೆಯ, ಅಂದರೆ ಓದ್ತಾ ಇದ್ದೆ, ಒಳ್ಳೆಯ ವಿದ್ಯಾರ್ಥಿ ಆ ಥರದ್ದೇನಲ್ಲ. ಸುಮ್ಮನೆ ಹಿಂಗೆ ಚಕ್ಕರ್ ಹೊಡಿಯೋದು, ಹೊಳೆಯಲ್ಲಿ ಈಜಲಿಕ್ಕೆ ಹೋಗೋದು, ಮೀನು ಹಿಡಿಯೋಕ್ಕೆ ಹೋಗೋದು, ಈ ಥರದ್ದೇ ಚಟುವಟಿಕೆಗಳೇ ಸ್ವಲ್ಪ ಜಾಸ್ತಿ ಇತ್ತು. ಹಂಗಾಗಿ ಈ ಥರ ನನಗೆ ನನ್ನಲ್ಲಿ ಬರೆಯೋ ಪ್ರತಿಭೆ ಇದೆ ಅಂತ ಮೇಷ್ಟ್ರುಗಳಿಗೆ ಏನು ಕಲ್ಪನೆ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದ್ಸಲ ಅಲ್ಲಿ ಟಿ.ಕೆ. ಗೋಪಾಲಕೃಷ್ಣ ಮಾಸ್ಟರ್ ಇದ್ರು ಸಂಪಾಜೆ ಹೈಸ್ಕೂಲಲ್ಲಿ. ಅವರು ಒಂದಿನ ನಮಗೆ ಏನು ಮಾಡಿದ್ರು ಅಂತಂದರೆ, ಒಂದು ರೂಮಲ್ಲಿ ಕೂಡಾಕ್ಬಿಟ್ಟು, ಅಂದರೆ ಕ್ಲಾಸ್ ರೂಮಲ್ಲಿ ಕೂಡಾಕಿ ಬಾಗಿಲು ಕಿಟಕಿ ಎಲ್ಲ ಮುಚ್ಚಿ ಟೇಬಲ್ ಮೇಲೆ ಒಂದು ಕ್ಯಾಂಡಲ್ ಹೊತ್ಸ್ಬಿಟ್ಟು ಎಲ್ಲರೂ ಪದ್ಯ ಬರೀಲೇಬೇಕು ಅಂತ ಕಂಪಲ್ಸರಿ. ನಮ್ಗೆ ಗೊತ್ತೇ ಇರಲಿಲ್ಲ ಆ ಥರ ಬರಿಬೇಕು ಅಂತ. ಏನಾದರೂ ಮೊದಲೇ ಗೊತ್ತಿದ್ದಿದ್ರೆ ನಾನು ಅಲ್ಲೂ ಕೂಡ ಚಕ್ರ ಹೊಡಿತಾ ಇದ್ದೆ. ಸೊ ಗೊತ್ತಿಲ್ಲದ ಅವ್ರು ಸಡನ್ ಆಗಿ ನಮ್ಮನ್ನೆಲ್ಲ ಹಂಗಾಕಿ ಕಡ್ಡಾಯವಾಗಿ ಬರೀಲೇಬೇಕು ಅಂತ ಹೇಳಿದ್ರು. ಸೊ ಏನು ಮಾಡೋದು ನನಗೆ ಗೊತ್ತಿರಲಿಲ್ಲ, ಅಲ್ಲಿ ತನಕ ನಾನು ಪದ್ಯ ಗಿದ್ದೆ ಆ ಥರದ್ದು ಏನು ಗೊತ್ತಿರಲಿಲ್ಲ. ಪೇಪರ್ ತಗೊಂಡು ಅವ್ರೇನು ಕ್ಯಾಂಡಲ್ ಇಟ್ಟರು, ಕತ್ಲಿತ್ತು, ಮೇಣದ ಬತ್ತಿ ಹಚ್ಚಿದ್ರು, ಬರೀರಿ ಅಂತಂದ್ರು. ನಾವು ಕುತ್ಕೊಂಡು ಏನೋ ಬರೆದ, ಎಲ್ಲ ಮಕ್ಕಳು ಬರ್ದ್ಬಿಟ್ಟು ನಮ್ಗೆ ಲೇಟ್ ಆಗಿತ್ತು, ಎಲ್ಲ ಸರ್ ಕೈಲಿ ಕೊಟ್ಬಿಟ್ಟು ಪೇಜ್ ಕೊಟ್ಬಿಟ್ಟು ಮನೆಗೆ ಹೋದು. ಮಾರನೇ ದಿನ ಬೆಳಿಗ್ಗೆ ನನ್ನನ್ನು ಇಲ್ಲಿ ಕರೆದ್ರೆ, ಇಲ್ಲಿಗೆ ಸ್ಟಾಫ್ ರೂಮಿಗೆ. ನಾ ತಿಳ್ಕೊಂಡು ಏನೋ ನನಗೆ ಕಿವಿಯಿಂದ ಕರೀತಾ ಇದ್ರೆ ಏನು ಬರ್ದಿದ್ದೀನೋ ಗೊತ್ತಿಲ್ಲ, ಏನೋ ತಪ್ಪಾಗಿರ್ಬೋದು, ಬರ್ದಿರ್ಬೋದು. ಅವರು ಸರ್ ಉಳಿದ ಎಲ್ಲ ಮಾಸ್ಟರ್ಗಳಿಗೆ ತೋರಿಸ್ಬಿಟ್ಟು, ನೋಡಿ ಇವನ ನಾವು ಏನೇನೋ ತಿಳ್ಕೊಂಡಿದ್ವು, ಇವ್ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ, ಎಷ್ಟು ಚೆನ್ನಾಗಿ ಬರ್ದಿದ್ದೆ, ಇಷ್ಟೇ ಚೆನ್ನಾಗಿ ಬರ್ದಿದ್ಯಾ ಅಂತ. ಏನೋ ಒಂದು ಕತ್ತಲು ಬೆಳಕಿನ ನಡುವೆ ಅಂತ ಏನೋ ಬರ್ದಿದ್ದೆ. ಆಮೇಲೆ ಅದನ್ನ ನಮ್ಮ ಶಾಲೆಯಲ್ಲಿ ಒಂದು ಗೋಡೆ ಪತ್ರಿಕೆ ಬರ್ತಾ ಇತ್ತು, ಆ ಗೋಡೆ ಪತ್ರಿಕೆಯಲ್ಲಿ ಅಂಟಿಸಿದ್ರು ಅದನ್ನ, ಆ ಕವಿತೆನ. ಆಮೇಲೆ ಇಲ್ಲಿ ಕೊಡಗಿನಲ್ಲಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಕೂಡ ಅದನ್ನ ಅವ್ರು ಹೇಳಿ ಪಬ್ಲಿಷ್ ಮಾಡಿಸಿದ್ರು. ಸೊ ಆಗ ನನಗೆ ಅಯ್ಯೋ ಇದೇನಪ್ಪ, ನನಗೆ ಬರೆಯೋಕ್ಕೂ ಬರುತ್ತಲ್ಲ ಅಂತ ಒಂದು ಬರೆಯೋಣಿಗೆ ಕಲೆ ಇದೆಯಲ್ಲ ಅಂತ. ಪರವಾಗಿಲ್ಲ, ಖುಷಿ ಆಯ್ತು ನನಗೆ. ಅದು ನಾನು ಅದನ್ನು ಯಾರಿಗೂ ಹೇಳಕ್ ಹೋಗ್ಲಿಲ್ಲ, ಮನೆಯಲ್ಲೂ ಕೂಡ ಯಾರಿಗೂ ಹೇಳಲಿಕ್ಕೆ ಹೋಗ್ಲಿಲ್ಲ ನನಗೆ. ಯಾಕೆಂದ್ರೆ ಅದೊಂಥರ ದೊಡ್ಡ ವಿಷಯ ಅಂತ ಅವ್ರಿಗೂ ಗೊತ್ತಿಲ್ಲ. ಓದಕ್ಕೆ ಹೋದ್ರೆ ಬರೆಯಕ್ಕೆ ಹೋದಿಯಲ್ಲ ಅಂತ ನಮ್ಮಮ್ಮ ಬೈದಿದ್ರು ಅನ್ಸಲ್ಲ. ಇವನನ್ನು ಓದ್ಲಿಕ್ಕೆ ಅಂತ ಸ್ಕೂಲಿಗೆ ಕಳಿಸಿದ್ರೆ ಇವನು ಅದು ಬಿಟ್ಬಿಟ್ಟು ಬರೆಯಕ್ಕೆ ಶುರು ಮಾಡಿದ್ದಾನೆ ಅಂತ ನನ್ನನ್ನು ಬೈತಾ ಇದ್ರು. ಹಂಗಾಗಿ ನಾನು ಅದನ್ನು ಯಾರಿಗೂ ಹೇಳ್ಕೊಳಕ್ ಹೋಗ್ಲಿಲ್ಲ. ಆಮೇಲೆ ಬರಿತಾ ಹೋದೆ. ಆ ಕ್ಷಣದಲ್ಲಿ ಸರ್ ಬೆನ್ನು ತಟ್ಟಿದ ಗುರುಗಳ ನೆನಪಿದೆಯಾ? ಟಿ.ಕೆ. ಗೋಪಾಲಕೃಷ್ಣ
ಮೇಷ್ಟ್ರು ನಮ್ಮನ್ನೆಲ್ಲ ಆ ಥರ ಬರೆಸಿದವರು, ಅವ್ರನ್ನ ನೆನಪಿಸ್ಕೋತೀನಿ. ಆಮೇಲೆ ನಮ್ಮ PUCಯಲ್ಲಿ ಮಾದಾಪುರ ಡಿ ಚೆನ್ನಮ್ಮ ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇರುವಾಗ ಅಲ್ಲಿ ಶ್ರೀಧರ ಆರಾಧ್ಯ ಅಂತೇಳಿ ನಮ್ಮ ಮೇಷ್ಟ್ರಿದ್ರು. ಅವರಂತೂ ಪ್ರತಿ ಶನಿವಾರ ನಮಗೆ ಸಾಹಿತ್ಯ ತರಗತಿ ಮಾಡ್ತಾಯಿದ್ರು. ಅದು ಯಾಕೆ ಸಾಹಿತ್ಯ ತರಗತಿ ಮಾಡ್ತಾಯಿದ್ರು ಅಂತಂದರೆ, ನಾವೆಲ್ಲ ಒಂದು ಬಸ್ಸಲ್ಲಿ ಮನೆಗೆ ಹೋಗ್ತಾ ಇದ್ವು. ಸಂಜೆ ಬೆಳಿಗ್ಗೆ ಅದೇ ಬಸ್ಸಲ್ಲಿ ಬರೋದು, ಸಂಜೆ ಅದೇ ಬಸ್ಸಲ್ಲಿ ವಾಪಸ್ ಮನೆಗೆ ಬರೋದು ಮಾದಾಪುರದಿಂದ ಸುಂಟಿಕೊಪ್ಪಕ್ಕೆ. ಆದರೆ ಶನಿವಾರ ಮಧ್ಯಾಹ್ನ ಬಿಡ್ತಿತ್ತಲ್ಲ, ಮಧ್ಯಾಹ್ನ ಬಿಟ್ಟಾಗ ಸಂಜೆ ತನಕ ಬಸ್ಸಿಗೆ ಕಾಯಬೇಕು. ನಾವು ಎಲ್ಲ ಹುಡುಗರು ಏನು ಮಾಡ್ತಾ ಇದ್ರು, ಅಲ್ಲಿ ಪಕ್ಕದಲ್ಲಿ ಹೊಳೆ, ಹರಿದೂರು ಹೊಳೆ ಹರಿಯುತ್ತೆ, ತುಂಬ ಡೇಂಜರಸ್ ಹೊಳೆ ಅದು, ಅಲ್ಲಿ ಸುಳಿಗಿಳಿ ಎಲ್ಲ ಇದೆ. ಅಲ್ಲಿ ಈಜಕ್ಕೆ ಹೋಗೋದು ಅಥವಾ ತೋಟಕ್ಕೆ ಹೋಗಿ ಕಿತ್ಲೆ ಹಣ್ಣು ಕದಿಯೋದೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ವು. ಸೊ ಆ ಮಕ್ಕಳಂಗೆಲ್ಲ ಮಾಡಬಾರ್ದು ಅಂತೇಳಿ ಆರಾಧ್ಯ ಮಾಸ್ಟರ್ ಒಂದು ಐಡಿಯಾ ಏನು ಮಾಡಿದ್ರು ಅಂತಂದರೆ, ಸಾಹಿತ್ಯ ತರಗತಿ ಅಂತ ಹೇಳಿ ಮಾಡಿ ಪ್ರತಿ ಶನಿವಾರ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ಬಸ್ ಬರೋ ತನಕ ಸಾಹಿತ್ಯ ತರಗತಿ ಮಾಡ್ತಾ ಇದ್ರು. ಅಲ್ಲಿ ನಮ್ಮ ಹತ್ರ ಬೇರೆ ಬೇರೆ ಪುಸ್ತಕ, ಈ ಪುಸ್ತಕ ಓದಿದ್ಯಾ, ಬರೀ ಏನು ಬರ್ದಿದ್ಯಾ, ಆಮೇಲೆ ಅವ್ರು ಬರೆದಿರೋದು, ಬೇರೆ ಬೇರೆಯವ್ರು ಬರೆದಿರೋದೆಲ್ಲ ಒಳ್ಳೊಳ್ಳೆ ಪುಸ್ತಕಗಳನ್ನೆಲ್ಲ ಓದ್ಲಿಕ್ಕೆ ಕೊಡ್ತಾ ಇದ್ರು. ಹಾಗಾಗಿ ಸುಮ್ಮನೆ ಏನೋ ಗೀಚ್ಕೊಂಡಿದ್ದವರಿಗೆ ನಮಗೆ ಒಂದು ಸಾಹಿತ್ಯ ಅಂದರೆ ಏನು, ಕತೆ ಬರೆಯೋದಂದ್ರೆ ಏನು, ಕವಿತೆ ಬರೆಯೋದಂದ್ರೆ ಏನು ಅಂತೇಳಿ ಶ್ರೀಧರ ಆರಾಧ್ಯ ಮೇಷ್ಟ್ರು ನಮಗೆ ಕಲಿಸ್ಕೊಟ್ರು. ಸೊ ನಮ್ದೇನಿಲ್ಲ ಆಯಿತಾ, ನಾವೇನೇನೋ ಆಗೋಗ್ತಿದ್ವಿ, ಆದರೆ ಒಳ್ಳೊಳ್ಳೆ ಮೇಷ್ಟ್ರು ಸಿಕ್ಕಿದ್ರಿಂದ ಸಾಹಿತಿ, ಕತೆಗಾರ, ಕವಿ ಎಲ್ಲ ಆಗಲಿಕ್ಕೆ ಸಾಧ್ಯ ಆಯಿತು. ಸೊ ಎಲ್ಲ ಮೇಷ್ಟ್ರುಗಳಿಗೂ ಕೂಡ ನಾನು ಕೃತಜ್ಞತೆ ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಅಂದರೆ ಸಮಾಜದ ಶಿಲ್ಪಿ ಶಿಕ್ಷಕ ಅಂತ ಹೇಳೋ ಮಾತಿಗೆ ತಿದ್ದುವಂತಹ ಶಕ್ತಿ ಅವರಿಗೆ ಇದೆ ಅಂತ ಹೇಳ್ಬಹುದಲ್ಲ. ಪ್ರತಿಯೊಂದು ಶಾಲೆಯಲ್ಲೂ ಈ ಥರದ ಇಬ್ಬರಿಬ್ಬರು ಮೇಷ್ಟ್ರುಗಳು ಇದ್ದೇ ಇರ್ತಾರೆ, ಈಗಲೂ ಕೂಡ ಇದ್ದಾರೆ. ಹಾಗಾಗಿಯೇ ನಾವು ಇನ್ನೂ ಕೂಡ ನಮ್ಮಲ್ಲಿ ಏನು ಈ ಥರ ಬರೆಯುವ ಅಥವಾ ಹಾಡದ ಅಥವಾ ಏನೋ ಒಂದು ಆಸಕ್ತಿಗಳನ್ನ ಬೆಳೆಸ್ಕೊಳ್ಳೋಕ್ಕೆ ಎಲ್ಲ ಶಿಕ್ಷಕರುಗಳ ಪಾತ್ರ ಇದ್ದೇ ಇದೆ, ಎಲ್ಲ ಕಡೆನೂ ಇದೆ. ಗುರುತಿಸುವುದು ಒಂದು ಪ್ರೀತಿಯ ಜವಾಬ್ದಾರಿ ಅಂತ ಹೇಳ್ಬೋದಾ ಸರ್ ಶಿಕ್ಷಕರು? ಸರ್, ಈಗ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಳಿ. ಅಂದರೆ ನಾನು ಹುಟ್ಟಿದ್ದೊಂದು ಕಾಫಿ ತೋಟದಲ್ಲಿ ನಮ್ಮ ತಂದೆ ರೈಟರ್ ಆಗಿದ್ರು. ಕಾಫಿ ತೋಟದಲ್ಲಿ ರೈಟರ್ ಅಂದರೆ ಕೊಡಗಿನವರಿಗೆ ಎಲ್ರಿಗೂ ಗೊತ್ತು. ನಾನು ಹೇಳ್ತಾ ಇರ್ತೀನಿ, ನಮ್ಮ ಅಪ್ಪನೂ ರೈಟರು, ನಾನು ರೈಟರ್ ಅಂತ. ಆದರೆ ನಮ್ಮ ಅಪ್ಪ ಬೇರೆ ಥರ ರೈಟರ್, ನಾನು ಈ ಥರ ರೈಟರ್. ಆದರೆ ಚಾನ್ಸ್ ಕೊಟ್ಟಿದ್ರೆ ಅವರು ಕೂಡ ರೈಟರ್ ಆಗ್ತಿದ್ರು ಏನೋ. ಅವರು ಸುಮಾರು 60 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅಂದರೆ ಅವರು 16 ವರ್ಷಕ್ಕೆ ಕೆಲಸ ಶುರು ಮಾಡಿದವರು 76 ವರ್ಷಕ್ಕೆ ತೀರೋದ್ರು. ಅಷ್ಟು ವರ್ಷ ಅವರು ಒಂದೇ ಕಾಫಿ ತೋಟದಲ್ಲಿ ಕೆಲಸ ಮಾಡಿದರು. ಸೊ ನಮ್ಮ ಬಾಲ್ಯಕಾಲ ಕೊಡಗಿನ ಸುಂಟಿಕೊಪ್ಪದ ಸ್ಯಾಂಡಲ್ವುಡ್ ಅಂತ ಇದೆ, ಗದ್ದೆಹಾಳ. ಈಗ ಇಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಲ್ಲ, ಅದರ ಪಕ್ಕನೇ ಇದೆ. ಆ ಎಸ್ಟೇಟಲ್ಲಿ ನಮ್ಮ ಬಾಲ್ಯಕಾಲ ಕಳೆಯಿತು ಒಂದು 6 ವರ್ಷ, 6ನೇ ಕ್ಲಾಸ್ ತನಕ. ಅದಾದಮೇಲೆ ನಾವು ಕೊಯನಾಡು ಅಂತ ಇದೆ, ಕೊಡಗು ಸಂಪಾಜೆ ಕೊಯನಾಡು ಅಂತ ಗಡಿಯಲ್ಲಿದೆ, ಬಹಳ ಸುಂದರವಾದ ಗ್ರಾಮ. ಅಲ್ಲಿಗೆ ಶಿಫ್ಟ್ ಆದು. ಸೊ ಅಲ್ಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಅಲ್ಲಿ ಓದಿದ್ವು, ಕೊಯನಾಡು ಮತ್ತು ಸಂಪಾಜೆಯಲ್ಲಿ. ಆಮೇಲೆ ಇಲ್ಲಿ ಮಾದಾಪುರ ಡಿ ಚೆನ್ನಮ್ಮ ಶಾಲೆಯಲ್ಲಿ ಓದಿದ್ದು. ಆದರೆ ಶಾಲೆಯಲ್ಲಿ ಕಲ್ತಿದ್ದಕ್ಕಿಂತ ನಾವು ತಿರುಗಾಡಿ ಕಲ್ತಿದ್ದೆ ತುಂಬ ಹೆಚ್ಚು. ಅಂದರೆ ಕಾಫಿ ತೋಟದಲ್ಲಿ ಏನು ತುಳು ಮಾತನಾಡೋರು ಇದ್ದರು, ತಮಿಳ್ ಮಾತನಾಡೋರು ಇದ್ದರು, ಅರೆಭಾಷೆ ಮಾತನಾಡೋರು ಇದ್ದರು, ಆಮೇಲೆ ಉರ್ದು ಮಾತನಾಡೋರು ಇದ್ದರು, ಮಲಯಾಳ ಮಾತನಾಡೋರು ಇದ್ದರು, ಕನ್ನಡ ಹೆಂಗೂ ಬರ್ತಿತ್ತು, ಸ್ವಲ್ಪ ಇಂಗ್ಲೀಷ್ ಮಾತಾಡೋಕೆ ಕಲ್ತ್ಕೊಂಡಿದ್ವು, ಹಿಂದಿ ಬರ್ತಿತ್ತು. ಹಾಗಾಗಿ ಅಷ್ಟು ಭಾಷೆಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗಿದ್ದು ನಾನು ಕೊಡಗಿನಲ್ಲಿ ಹುಟ್ಟಿದ್ರಿಂದ ಮಾತ್ರ. ಬೇರೆ ಯಾವುದಾದ್ರೂ ಕಡೆ ಹುಟ್ಟಿದ್ರೆ ಬರೀ 1-2 ಲ್ಯಾಂಗ್ವೇಜ್ ಮಾತ್ರ, ಅಷ್ಟು ಭಾಷೆಗಳಲ್ಲಿ ನನಗೆ ಚೆನ್ನಾಗಿ ಅರ್ಥನೂ ಆಗುತ್ತೆ, ಮಾತಾಡಲಿಕ್ಕೂ ಬರುತ್ತೆ. ಅದು ನನ್ನ ಬಾಲ್ಯ. ಆಮೇಲೆ ಅಷ್ಟು ಭಾಷೆ ಅಂದರೆ ಅಷ್ಟು ಥರದ ಮನುಷ್ಯರು, ಅಂದರೆ ಎಲ್ಲ ಕಷ್ಟದಲ್ಲಿ, ಬಡತನದಲ್ಲಿ ಕಷ್ಟ ತಾಳಕ್ಕಾಗದೆ, ಕ್ಷಾಮ ತಾಳಕ್ಕಾಗದೆ, ಹಸಿವು ತಾಳಕ್ಕಾಗದೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಕೊಡಗಿನ ಕಾಫಿ ತೋಟಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡ ಕಾರ್ಮಿಕರು. ಆ ಕಾರ್ಮಿಕರ ನಡುವಲ್ಲೇ ಬೆಳೆದವನು ನಾನು. ಹಂಗಾಗಿ ಅವರೆಲ್ಲರ ಕಷ್ಟ ಸುಖ ಎಲ್ಲ ಭಾಳ ಹತ್ತಿರದಿಂದ ನಾನು ನೋಡಿದೆ. ಅದು ಶಾಲೆಯಲ್ಲಿ ಪುಸ್ತಕಗಳಿಂದ ಬರುವಂಥ ಜ್ಞಾನ ಅಲ್ಲ, ಇದು ಬದುಕಿನಲ್ಲಿ ನೀವು ಕಂಡಂತಹ ಜ್ಞಾನ, ಅನುಭವ. ಭಾಳ ಸಣ್ಣ ವಯಸ್ಸಲ್ಲೇ ಅಷ್ಟು ಜನರನ್ನ ಭಾಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ. ಈ ತಾಯಿ ತಂದೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಸರ್? ನಿಮ್ಮ ಒಡ ಹುಟ್ಟಿದವರ ಬಗ್ಗೆ ಹೇಳಿ. ನಾವು 8 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ನಾನೇ ದೊಡ್ಡವನು. ಹಾಗಾಗಿ ಒಂಥರ ಸ್ವಲ್ಪ ಅಣ್ಣ ಅಂತ ದೊಡ್ಡ, ಸ್ವಲ್ಪ ಏನು ಉಳಿದವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ಎಲ್ರಿಗೂ ಆ ಥರದ್ದೊಂದು ಇದಿತ್ತು. ಹಿರಿಯಣ್ಣ ಅಂತ ಹೇಳಿ ಆ ಮನೆಯಲ್ಲಿ ಹಿರಿಯಣ್ಣ ಅಂತಾರೆ. ನಾನು ಸ್ವಲ್ಪ ರೋಪ್ ಹಾಕೊಂಡು ದರ್ಬಾರ್ ಮಾಡ್ಕೊಂಡೆಲ್ಲ ಓಡಾಡ್ತಾ ಇದ್ದೆ. ಆದರೆ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಬಹಳ ಮೃದುವಾದ, ಬಹಳ ಪ್ರೀತಿಯ, ಯಾವತ್ತೂ ಕೂಡ ಅವ್ರು ನಮ್ಮನ್ನು ನೀವು ಹಿಂಗೇ ಇರಬೇಕು, ಹಿಂಗೇ ಬದುಕಬೇಕು, ಹಿಂಗೇ ಬಾಳಬೇಕು ಅಂತ ಹೇಳಿಲ್ಲ. ನಾವು ಹೆಂಗಿದ್ವು ಹಂಗೇ ಇದ್ದರು. ನಮಗೆ ಅವರು ಒತ್ತಡ ಹಾಕಲೇ ಇಲ್ಲ, ಸಂಪ್ರದಾಯವಾಗಿ ಇರಲೇಬೇಕು, ಬದುಕಲೇಬೇಕು ಅಂತ ಯಾವತ್ತೂ ಕೂಡ. ಆ ಥರ ಎಲ್ಲ ಒತ್ತಡ ಹಾಕಿದರೆ
ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇರಲಿಲ್ಲ ಏನೋ. ಅದೇ ಸಹಜವಾಗಿ ಬದುಕಕ್ಕೆ ನಮ್ಮ ತಂದೆ ತಾಯಿ ತುಂಬ ಓಪನ್ ಆಗಿ ಒಂದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಕೊಟ್ಟಿದ್ರು, ಯಾವುದನ್ನು ಕೂಡ ನಮ್ಮ ಮೇಲೆ ಹೇರಲಿಲ್ಲ. ಆದಾಗ್ಯೂ ಕೂಡ ಸರ್, ನಿಮ್ಮ ಅಂತರಂಗದಲ್ಲಿ ಬರೆಯುವ ತುಡಿತ, ಓದುವ ತುಡಿತ ಬಹಳಷ್ಟು ಇತ್ತು ಅಂತ ಹೇಳಬಹುದಾ? ಬರೆಯುವ ತುಡಿತ ಇತ್ತ ಗೊತ್ತಿಲ್ಲ, ಆದರೆ ಓದುವ ತುಡಿತ ಬಹಳ ಇತ್ತು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ತೋಟದಲ್ಲಿ ವಿವಿಧ ಭಾಷೆಗಳನ್ನು ಕಲಿತಂತಹ ಜನರು ಕೆಲಸ ಮಾಡುವಾಗ ನೀವು ಕಲಿತೆ ಅಂತ ಹೇಳಿದ್ರೆ, ಬದುಕಿನ ಪಾಠವನ್ನು ಕಲಿಯೋದಕ್ಕೆ ಒಂದು ದಾರಿ ಆಯಿತು. ಅವರ ನಡುವೆ ನಾನು ಬೆಳೆದಿದ್ದ ಕಾರಣ ಇವತ್ತು ಕಲ್ತಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಒಂದು ಜನರ ನಡುವೆ ಕಲಿಯುವ ಒಂದು ತುಡಿತ ಇದ್ದಾಗ ಮಾತ್ರ ಆ ಸಂಗತಿಗಳನ್ನು ನಮ್ಮದನ್ನಾಗಿಸ್ಕೊಂಡು ಆ ಮುಖಾಂತರ ಅದನ್ನು ಬರವಣಿಗೆಯಲ್ಲಿ ಇಳಿಸುವಂತಹ ಯತ್ನ ನಡೆದಿರಬಹುದಾ? ನಾನು MA ಓದ್ತಾ ಇರುವಾಗ ಒಬ್ಬಳು ಮುಸ್ಲಿಂ ಹುಡುಗಿ ನನ್ನ ಕ್ಲಾಸ್ಮೇಟ್ ಆಗಿದ್ಲು, ಇಂಗ್ಲೀಷ್ MA ಓದ್ತಾ ಇರುವಾಗ. ಅವಳಿಗೆ ಆಶ್ಚರ್ಯ, ಇವನಿಗೆ ಉರ್ದು ಬರಲ್ವಲ್ಲ, ಯಾಕೆ ಉರ್ದೇ ಮಾತಾಡ್ತಾರೆ, ನಾಳೆ ನಂಗೆ ಉರ್ದು ಬರಲ್ಲ, ಯಾಕೆ ನೀವು ಮತ್ತೆ ನಾಳೆ ಮುಸ್ಲಿಂ ಎಲ್ಲ ಕಡೆ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ, ಅതെಂಗೆ ಸಾಧ್ಯ ಅಂತ ಕೇಳಿದ್ಲು. ನಾನು ಇಲ್ಲ, ಬೇರೆ ಮಾತಾಡ್ತಾರೆ, ಬೇರೆ ಭಾಷೆ ಮಾತಾಡ್ತಾರೆ, ಆಗ ನಿಂಗೆ ಮುಂದೆ ಸತ್ತೋದ್ಮೇಲೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿದರು. ಯಾಕೆಂದರೆ ಸತ್ತೋದ್ಮೇಲೆ ನಾವು ನಮ್ಮನ್ನು ಹೂತಾಕ್ತಾರಲ್ಲ, ಹೂತಾಕಿದ್ಮೇಲೆ ದೇವದೂತರು ಬರ್ತಾರೆ. ದೇವದೂತರು ಬಂದು ಎರಡು ಕಡೆ ನಿಂತ್ಬಿಟ್ಟು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳನ್ನು ಕೇಳುವಾಗ ನೀನು ಯಾವ ಭಾಷೆಯಲ್ಲಿ ಉತ್ತರ ಹೇಳ್ತೀಯಾ ಅಂತ ಕೇಳಿದ್ರು. ಅಂದರೆ ಆ ಹುಡುಗಿಯ ಪ್ರಕಾರ ದೇವರಿಗೆ ಉರ್ದು ಭಾಷೆ ಮಾತ್ರ ಅರ್ಥ ಆಗೋದು ಅಂತ. ಆದರೆ ದೇವರಿಗೆ ಭಾಷೆ ಎಲ್ಲ ಭಾಷೆಗಳು ಅರ್ಥ ಆಗುತ್ತಲ್ವ. ಈಗ ದೇವರುಗಳಿಗೆ ಕನ್ನಡನ ಅರ್ಥ ಆಗುತ್ತೆ, ದೇವರು ಅಂತ ಮತ್ತೆ ಯಾಕೆ ಕರೀತಾರೆ ಅಲ್ವಾ? ದೇವರು ಅಂತ ಅಂದಮೇಲೆ ಎಲ್ಲ ಭಾಷೆಗಳು ಅರ್ಥ ಆಗ್ಬೇಕು, ಕನ್ನಡನ ಅರ್ಥ ಆಗ್ಬೇಕು, ಉರ್ದು ಅರ್ಥ, ಇಂಗ್ಲೀಷ್ ಬರಬೇಕು, ಫ್ರೆಂಚು ಬರಬೇಕು, ಪೋರ್ಚುಗೀಸು ಬರಬೇಕು, ಪ್ರಪಂಚದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಇದೆ, ಎಲ್ಲ ಲ್ಯಾಂಗ್ವೇಜ್ ಅರ್ಥ, ಅಂಥವ್ರಿಗೆ ಮಾತ್ರ ನಾನು ದೇವರು ಅಂತ. ಆದರೆ ಮನುಷ್ಯರ ಜ್ಞಾನ ಎಷ್ಟು ಸೀಮಿತವಾಗಿದೆ ಅಂತಂದರೆ, ನಾವು ಮಾತಾಡೋ ಭಾಷೆ ಮಾತ್ರ ಭಾಷೆ, ಇನ್ನೊಂದು ಭಾಷೆಗೆ ಮಾತಾಡಿದ್ರೆ ನರಕಕ್ಕೆ ಹೋಗ್ತೀಯಾ ಅಂತ ನಮ್ಮಲ್ಲಿ ಏನು ತಪ್ಪು ತಿಳುವಳಿಕಿದೆ, ಅಥವಾ ನಮ್ಮ ಅಜ್ಞಾನ ಅದು. ಹಾಗಾಗಿ ದೇವರಿಗೆ ಭಾಷೆ ಇಲ್ಲ, ದೇವರಿಗೆ ಜಾತಿ ಇಲ್ಲ, ದೇವರಿಗೆ ಧರ್ಮ ಇಲ್ಲ, ದೇವರಿಗೆ ನೀನು ಹಿಂಗೆ ಪೂಜೆ ಮಾಡಬೇಕು, ನೀನು ಇದೇ ದೇವಸ್ಥಾನದಲ್ಲಿ ಆಗಬೇಕು, ಇದೇ ಚರ್ಚಲ್ಲಿ ಮಾಡಬೇಕು, ಇದೇ ಮಸೀದಿಯಲ್ಲಿ ಮಾಡಬೇಕು ಅಂತ ಇಲ್ಲ. ನೀವೆಲ್ಲಿ ಮನಸ್ಸೊಳಗೆ ನೀವು ಪ್ರಾರ್ಥನೆ ಮಾಡಿಕೊಂಡ್ರು ದೇವರಾದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಬೇಕು ಅಲ್ವಾ? ನಿಮ್ಮ ಮನಸ್ಸಲ್ಲಿ ಅಯ್ಯಪ್ಪ ಕಾಪಾಡಪ್ಪ ಅಂತ ಒಂದು ಮರದ ಕೆಳಗೆ ಒಂದು ಕಲ್ ಮೇಲೆ ಕೂತು ನಿಟ್ಟುಸಿರು ಬಿಟ್ಟರು ಕೂಡ ದೇವರಿಗೆ ಗೊತ್ತಾಗಬೇಕು. ಆ ನಿಟ್ಟುಸಿರಿಗೆ ಯಾವ ಭಾಷೆ ಇದೆ? ಯಾವ ಭಾಷೆನೂ ಇಲ್ಲ. ನಿಟ್ಟುಸಿರಿಗೆ ಎಲ್ಲರೂ, ಪ್ರಪಂಚದಲ್ಲಿ ಎಲ್ಲರೂ ನಿಟ್ಟುಸಿರು ಬಿಡ್ತಾ ಇರ್ತಾರೆ, ಅದಕ್ಕೇನು ಭಾಷೆ ಬೇಕಾಗಿಲ್ಲ. ಹಾಗಾಗಿ ನಾನು ಸಣ್ಣ ವಯಸ್ಸಲ್ಲೇ ನನಗೆ ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ, ನಾವು ದೇವರಿಗೆ ಎಲ್ಲೋ ಒಂದು ಕಡೆ ಹೋಗಿ ಪೂಜೆ ಮಾಡಬೇಕು ಅಂತಿಲ್ಲ, ಯಾವುದೋ ಒಂದು ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ. ನೀವು ಅಕಸ್ಮಾತ್ ದೇವರು ಅಂತ ಇದ್ದರೆ, ನೀವು ಯಾವುದೇ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಅಥವಾ ಸುಮ್ಮನೆ ದೇವಸ್ಥಾನ, ಚರ್ಚು, ಮಸೀದಿಗಳಿಗೆ ಹೋಗದೆ ಮನಸ್ಸಲ್ಲೇ ದೇವರೇ ಅಂತ ಹೇಳಿ ಒಂದು ಉದ್ಗಾರ ತೆಗೆದ್ರು ದೇವರಿಗೆ ಅರ್ಥ ಆಗುತ್ತೆ ಅಲ್ವಾ? ನಾವೇನೆಲ್ಲೋ ಹೋಗ್ಬಿಟ್ಟು ಎಲ್ಲ ಮಾಡಬೇಕಾಗಿಲ್ಲ ಅನ್ನೋದು ಒಂದು ತಿಳುವಳಿಕೆ ನನಗೆ ಭಾಳ ಸಣ್ಣ ವಯಸ್ಸಲ್ಲೇ ಬಂತು. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಹಾಗಾಗಿ ನಾನು ನನ್ನದೊಂದು 10-11 ವರ್ಷದಲ್ಲಿ ಅದನ್ನೆಲ್ಲ ಬಿಟ್ಟೆ, ಪ್ರಾರ್ಥನೆ ಮಾಡೋದು ಆ ಥರದ್ದೆಲ್ಲ ಇದೆಯಲ್ಲ, ಅದನ್ನು ಬಿಟ್ಬಿಟ್ಟು ಎಲ್ಲಿ ಯಾರು ಪ್ರಾರ್ಥನೆ ಮಾಡಿದ್ರು ಅವ್ರ ಜೊತೆ ಹೋಗಿ ಕೂತ್ಕೊಳ್ತಿದ್ದೆ. ಅಂದರೆ ಕುತೂಹಲ ಇತ್ತು. ಹಾಗಾಗಿ ನನಗೆಲ್ಲ ದೇವರುಗಳು ಕೂಡ ಪ್ರೀತಿ. ಯಾಕೆ ಅಂತಂದರೆ ಅದಕ್ಕೆ, ಯಾಕೆಂದರೆ ದೇವರಿಗೆ ಯಾವುದೇ ರೀತಿಯ ಬಂಧನ ಇಲ್ಲ, ಬಂಧನ ಇಲ್ಲ. ನಾವು ದೇವರನ್ನು ಯಾವುದೋ ಒಂದು ಇದಕ್ಕೆ ಬಂಧಿಸಿ ಇಟ್ಟಿದ್ದೀವಿ, ಅದನ್ನು ಹೊರಗಡೆ ಬಿಟ್ಬಿಟ್ರೆ ನಮ್ಮ ಮನುಷ್ಯರಾಗ್ತೀವಿ. ಇಲ್ದಿದ್ರೆ ನಮಗೂ ಬೇರೆ ಅಜ್ಞಾನಕ್ಕೂ ಏನು ವ್ಯತ್ಯಾಸ ಅಲ್ವಾ? ಈಗ ನಂತರ ತುಂಬ ಸೀರಿಯಸ್ ಆಗಿ ಮಾತಾಡ್ಬಿಟ್ಟೆ, ಸಾರಿ. ಇಲ್ಲ ಸರ್, ಇದರಲ್ಲಿ ಒಂದು ಮಾಹಿತಿ ಇದೆ, ಅಂತರಂಗದ ದನಿ ನಮ್ಮ ಶ್ರೋತೃಗಳಿಗೆ ತಟ್ತಾ ಇದೆ. ಏನು ಅಂತ ಹೇಳಿದ್ರೆ, ನಮ್ಮ ಭಾವನೆಗೆ ತಕ್ಕನಾಗಿ ನಾವು ಪ್ರಾಮಾಣಿಕವಾಗಿ ಏನು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ, ನಿವೇದನೆಯನ್ನು ಮಾಡ್ತೀವಿ, ಅದು ತಲುಪಲೇಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಅದು ತಲುಪುತ್ತೆ. ಅದರಲ್ಲಿ ಯಾವುದೇ ಭಾಷೆ ಆಗಲಿ, ಜಾತಿ ಆಗಲಿ, ಧರ್ಮ ಆಗಲಿ ಬರೋದಿಲ್ಲ ಅನ್ನೋದು ನಿಮ್ಮ ಮಾತಿನ ಸಾರಾಂಶ ಅಂತ ಅರ್ಥ ಮಾಡ್ಕೊಳ್ಬಹುದು ಎಂಥವರು ಕೂಡ ಸರ್. ಈಗ ಮೊಟ್ಟ ಮೊದಲನೆಯದಾಗಿ ಸರ್, ನಿಮ್ಮ ಬರವಣಿಗೆಯ ಕ್ಷೇತ್ರಕ್ಕೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದು ಯಾವಾಗ, ಯಾವ ವರ್ಷದಲ್ಲಿ, ಯಾವ ಮನಸ್ಸಿನಲ್ಲಿ? ಬಹುಶಃ ನಾನು ಇದನ್ನಲ್ಲಿ ಇಲ್ಲಿ ತನಕ ಮಾತಾಡಲಿ, ಈಗ ನೀವು ಕೇಳ್ತಾ ಇರೋದ್ರಿಂದ ನಾನು ಯೋಚನೆ ಮಾಡಬೇಕಾಗುತ್ತೆ. ಅದು ನಂಗೆ ನೆನಪಾಗ್ತಾ ಇದೆ. ನಾವು ಕೊಯ್ನಾಡಿಂದ ಸಂಪಾಜೆ ಶಾಲೆಗೆ ಮಳೆಯಲ್ಲಿ, ಬಿಸಿಲಲ್ಲಿ, ಚಳಿಯಲ್ಲಿ ಬೆಳಿಗ್ಗೆ ಎದ್ದು ನಡ್ಕೊಂಡು ಹೋಗ್ತಾಯಿದ್ವು, ಸಾಯಂಕಾಲ ವಾಪಸ್ ನಡ್ಕೊಂಡು ಬರ್ತಾಯಿದ್ವು. ಅಲ್ಲಿ ಸಂಪಾಜೆ ಗೇಟು ದಾಟಿ ಈ ಕಡೆ ಬರುವಾಗ ನಿಮ್ಮ ಒಂದು ಬೆಟ್ಟದ ಸಾಲು ಕಾಣುತ್ತೆ. ಯಾವ ಬದಿಗೆ? ಎಡಬದಿಗೆ ಬೆಟ್ಟದ ಸಾಲು ಕಾಣುತ್ತೆ.
ಅಲ್ಲಿ ಹೋಗ್ತಾ ಇದ್ರೆ ಒಂಥರ ಏನೋ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಲ್ಲೆಲ್ಲ ಮುಳಿ ಹುಲ್ಲೆಲ್ಲ ಬೆಳೆದಿರುತ್ತೆ, ಹಸಿರು ಇರುತ್ತೆ, ಗದ್ದೆಯಲ್ಲಿ ಹಸಿರು ಇರುತ್ತೆ, ಗದ್ದೆಯಲ್ಲಿ ನೀರಿರುತ್ತೆ, ಪಕ್ಷಿಗಳು ಬೆಳಕಿಗಳು ಹಾರಾಡ್ತಾ ಇರುತ್ತೆ, ಕೊಕ್ಕರೆಗಳೆಲ್ಲ ಹಾರಾಡ್ತಾ ಇರುತ್ತೆ. ನಾವು ಇಲ್ಲಿ ಬದುಕಿಲ್ಲ, ಎಲ್ಲೋ ಒಂದು ಸ್ವರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಈ ಪ್ರಪಂಚದಲ್ಲಿ ಇಲ್ಲ, ಎಲ್ಲೋ ಬೇರೆ ಯಾವುದೋ ಒಂದು ಅಲೌಕಿಕವಾದ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ ಗೊತ್ತಾ ಅವರಿಗೆಲ್ಲ. ನಾವೆಲ್ಲ ಅದೇ ಊರಲ್ಲಿ ಸ್ಕೂಲಲ್ಲಿ ಹೋಗಿ ಬೆಳೆದು ಅಷ್ಟು ಚೆನ್ನಾಗಿದೆ. ಯಾವುದೋ ಒಂದು ಮಲಯಾಳ ಹಾಡು, ಜೇಸುದಾಸದ ಏನೋ ಒಂದು ಹಾಡು, ನಾನು ಸುಮ್ಮನೆ ಮನಸ್ಸಲ್ಲಿ ಹೋಗ್ತಾ ಇರುವಾಗ ಇದನ್ನು ವರ್ಣಿಸ್ಬಿಟ್ಟು ಕನ್ನಡದಲ್ಲಿ ಬರೆದೆ. ಆ ಹಾಡದು ಟ್ಯೂನನ್ನು ಕನ್ನಡದಲ್ಲಿ ನನ್ನ ಮನಸ್ಸಿಗೆ ಬಂದಂಗೆ ಸುಮ್ಮನೆ ಬರೆದೆ. ಅದನ್ನ ಯಾರಿಗೂ ತೋರಿಸಿಲ್ಲ, ಯಾರೂ ನೋಡಿಲ್ಲ, ಫಸ್ಟ್ ಹೇಳ್ತಾ ಇರೋದು, ಎಲ್ಲೊಂದು ಕಡೆ ಬರೆದಿಟ್ಟಿದ್ದೆ. ಅದೇ ಗೋಪಾಲಕೃಷ್ಣ ಮಾಸ್ಟ್ರು ಹೇಳಿದ್ರಲ್ಲ, ಯಾರು ನೀನು ಚೆನ್ನಾಗಿ ಬರೀತೀಯ ಅಂತ. ಹಂಗೆ ನನಗೊಂದು ಲೈಸೆನ್ಸ್ ಸಿಕ್ಕದಂಗೆ ಆಯ್ತು. ಡ್ರೈವಿಂಗ್ಗೆ ಲೈಸೆನ್ಸ್ ಕೊಟ್ಟರೆ ಹೆಂಗೆ ಡ್ರೈವ್ ಮಾಡ್ತೀವಲ್ಲ, ಹಂಗಾಗಿ ನಾನು ನೆಕ್ಸ್ಟ್ ಏನು ಬರೆಯೋದು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಅದನ್ನು ಬರೆದೆ. ಅಲ್ಲಿದ್ದ ಜಾಗವನ್ನು ವರ್ಣಿಸಿ ಬರೆದೆ. ಈಗಲೂ ಕೂಡ ಅಲ್ಲಿ ಓಡಾಡುವಾಗೆಲ್ಲ ನಂಗೆ ನೆನಪಾಗುತ್ತೆ, ಫಸ್ಟ್ ನನ್ನ ಕವಿತೆ ಬರೆದಂಥ ಜಾಗ ಇದು ಅಂತ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಆಗ್ತಾ ಇದೆ ಕನ್ನಡದ ಹಬ್ಬ. ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇನ್ನು ಸರಿ 2018ರಲ್ಲಿ ನಮ್ಮ ಕೊಡಗಿಗೆ ಒಂದು ಪ್ರವಾಹ ಅನ್ನೋದು ಬಂತು. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆಕಾಶವಾಣಿಯ ಸಿಬ್ಬಂದಿಗಳು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಅನುಭವವನ್ನು ಸಂಕ್ಷಿಪ್ತವಾಗಿ ವಿವರಿಸ್ಬೋದಾ ಸರ್? ಆಗ ನಾನು ಮೈಸೂರಲ್ಲಿದ್ದೆ, ಟ್ರಾನ್ಸ್ಫರ್ ಆಗಿ ಮೈಸೂರಿಗೆ ಹೋಗಿದ್ದೆ. ಇಲ್ಲಿ ಜೋರು ಮಳೆ, ಪ್ರವಾಹ, ಭೂಕುಸಿತ, ಜೀವಹಾನಿ ವರದಿಗಳು ಬರ್ತಾ ಇತ್ತು. ಸೊ ನನಗೆ ಅಯ್ಯೋ, ನಮ್ಮ ಊರಲ್ಲಿ, ನಮ್ಮ ಕೊಡಗಿನಲ್ಲಿ ಈ ಥರ ಅನಾಹುತ ಆಗ್ತಾ ಇದ್ದಾಗ, ಜೀವಗಳು ಹೋಗ್ತಾ ಇರುವಾಗ ನಾನು ಹೇಗೆ ಅಲ್ಲಿ ಸುಮ್ಮನೆ ಇರಲಿ ಅಂತ, ನೆಮ್ಮದಿಯಲ್ಲಿರಲಿ ಅಂತ ನಂಗೆ ಅನ್ನಿಸ್ತು. ಸೊ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದೆ. ಸರ್, ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ, ನನ್ನನ್ನು ಅಲ್ಲಿ ಹೋಗ್ಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಅವರಿಗೆ ಕೇಳ್ಕೊಂಡೆ. ಅವರು ಎಲ್ಲರೂ ಓಡ್ಕೊಂಡು ವಾಪಸ್ ಬರ್ತಾ ಇರುವಾಗ ಇವನು ಹೋಗಕ್ಕೆ ರೆಡಿ ಇದಾನಲ್ಲ ಅಂತ ಹೇಳಿ, ಆಯ್ತು ಹೋಗಿ ಅಂತ ಹೇಳಿ ನನ್ನನ್ನು ಕಳಿಸ್ಕೊಟ್ರು. ಆಶ್ಚರ್ಯಚಕಿತರು ಕೂಡ, ಆಶ್ಚರ್ಯ ಆಗಿರುತ್ತೆ ಅವರಿಗೆ. ಸೊ ಬಂದು ಆಗ ನಾನು ಮಾತ್ರ ಅಲ್ಲ, ಆಗ ಇಲ್ಲಿ ಎಲ್ಲರೂ ಇದ್ರು. ಸುಬ್ರಾಯ ಸಂಪಾಜಿ ಇದ್ರು, ಶಾರದಾ ಅವರು ಇದ್ರು, ನೀವು ಇಲ್ಲಿ ಆಗೇನು ಬಂದಿರಲಿಲ್ಲ. ಓಕೆ, ಎಲ್ಲರೂ ಇದ್ರು ಇಲ್ಲಿ. ಅಲ್ಲ, ನಾವು ಮೈಸೂರು ಆಕಾಶವಾಣಿ, ನೀವು ಮೈಸೂರು ಆಕಾಶವಾಣಿ, ನೀವು ಕರುಳು ಕಿವುಚಿದ ಹಾಗೆ ನೀವು ಒಂದು ರೀತಿ ವೇದನೆಯನ್ನ ಹೊಂದಿದ್ರಿ. ನಾವು ನಿರಂತರವಾಗಿ ನಿಮ್ಮನ್ನ ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ನಿರಂತರವಾಗಿ ಫೋನ್ ಬರ್ತಾ ಇತ್ತು ಇಲ್ಲಿಂದ, ಮಡಿಕೇರಿಯಿಂದ. ಆಗ ನಿಮ್ಮ ಒಂದು ದಯೆಯುಳ್ಳಂತಹ ಮನಸ್ಸು ನಮಗೆ ಕಾಣಿಸ್ತಾ ಇತ್ತು. ಆ ಒಂದು ಕ್ಷಣವನ್ನು ನೆನಪು ಮಾಡ್ಕೊಳ್ಳಿ ಸರ್. ಅದೇ ಇಲ್ಲಿ ಇಷ್ಟೆಲ್ಲ ಹಿಂಗಿರುವಾಗ ನಾವು ಹೆಂಗೆ ಆಕಾಶವಾಣಿಲಿ ಇದ್ಕೊಂಡು ಕೂಡ ನಾವು ದೂರ ಇರೋದು ಸರಿಯಲ್ಲ ಅಂತ ಹೇಳಿ ಇಲ್ಲಿಗೆ ಬಂದು ಅನಾಹುತದ ಎಲ್ಲ ಪರಿಹಾರ ಕಾರ್ಯ ಎಲ್ಲ ಮುಗಿಯೋ ತನಕ ನಾನು ಇಲ್ಲಿದ್ದೆ. ನಾವು ನೇರ ಪ್ರಸಾರ ಮಾಡಿದ್ವು, ಅಷ್ಟು ಗಂಟೆಗಟ್ಟಲೆ ನೇರ ಪ್ರಸಾರ ಮಾಡಿದ್ವು. ಬಹಳ ಜನರಿಗೆ ಬಹಳ ಮಾಹಿತಿಗಳು ಹೋದ್ವು ಅದರಿಂದ. ಎಲ್ಲಿ ಗಂಜಿ ಕೇಂದ್ರ ಇದೆ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಈ ಥರ ಆದಾಗ ಏನು ಮಾಡಬೇಕು. ಕೆಲವರು ತಪ್ಪಿಸ್ಕೊಂಡಿದ್ರು, ಕೆಲವರು ಸತ್ತೇ ಹೋಗಿದ್ರು ಅಂತ ತಿಳ್ಕೊಂಡಿದ್ರು. ಒಬ್ಬರು ನಮ್ಮ ತಂಗಿನ ಅಕ್ಕನ ಯಾರೊಬ್ಬರು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವರು ಇಲ್ಲ ಬದುಕಿಲ್ಲ ಅಂತ ನೇರ ಪ್ರಸಾರದಲ್ಲಿ ಹೇಳಿದ್ರು. ಸ್ವಲ್ಪ ಹೊತ್ತಲ್ಲಿ ಅವರೇ ಇಲ್ಲ ಸರ್ ನಾನು ಬದುಕಿದ್ದೀನಿ ಅಂತಾನೆ ಅವರು ನಮಗೆ ದೂರವಾಣಿ ಕರೆ. ಅವರು ಕೊಚ್ಕೊಂಡು ಹೋದವರು ಎಲ್ಲೋ ಒಂದು ಗಂಜಿ ಕೇಂದ್ರಕ್ಕೆ ಹೋಗಿ ಅಲ್ಲಿದ್ರು, ರೇಡಿಯೋ ಕೇಳಿ ಇಲ್ಲ ನಾ ಬದುಕಿದ್ದೀನಿ ಅಂತ. ಯಾರು ಅವ್ರ ಹೆಸರು ಕೂಡ ನಂಗೆ ನೆನಪಾಗ್ತಾ ಇದೆ, ಹೇಳಲ್ಲ ಯಾಕಂದ್ರೆ ಮಿಸ್ ಆದ್ರೆ ಕಷ್ಟ. ಅವರು ಇಲ್ಲ ನಾನು ಬದುಕಿದ್ದೀನಿ ಹೇಳಿ ನಮ್ಮ ಮನೆಯವರಿಗೆ ನಾನು ಇದ್ದೀನಿ, ಬರ್ತೀನಿ, ಈ ಮಳೆ ಕಳೆದ ಮೇಲೆ ಬರ್ತೀನಿ, ನಾನೊಂದು ಗಂಜಿ ಕೇಂದ್ರದಲ್ಲಿ ಇದ್ದೀನಿ ಅಂತ ಅವರು ಕೂಡ ನೇರ ಪ್ರಸಾರದಲ್ಲಿ ಮಾತಾಡಿದ್ರು. ಆಮೇಲೆ ಯಾರ್ದೋ ನಾಯಿ ಎಲ್ಲ ನೀರಲ್ಲಿ ಕೊಚ್ಕೊಂಡೋಗಿ, ಒಂದು ಹಸು ನಾವು ಓಡ್ ಬಂದು ಸರ್, ಆಮೇಲೆ ನಾವು ಹಸುವನ್ನು ಕಟ್ಟು ಬಿಚ್ಚಕ್ಕೆ ಮರ್ತು ಬಿಟ್ಟಿದ್ವು, ಅದು ಅಲ್ಲೇ ಕೊಟ್ಟಿಗೆಯಲ್ಲೇ ಇದೆ, ಅದು ಕಟ್ಟು ಬಿಚ್ಚದಿದ್ರೆ ಹಸುವಾಗಿ ಸತ್ತೋಗ್ಬಿಡುತ್ತೆ ಅದು. ಅದನ್ನ ದಯವಿಟ್ಟು ಯಾರಾದರೂ ರೇಡಿಯೋ ಕೇಳೋರಿದ್ರೆ ನಮ್ಮ ಮನೆಗೆ ಹೋಗಿ ಕೊಟ್ಟಿಗೆಯಲ್ಲಿದ್ದು ಹಸುವಿನ ಕುಣಿಕೆ ಬಿಚ್ಚಬೇಕು ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಲ್ಲಿ ಅವ್ರು ಬಿಚ್ಚಿಬಿಟ್ಟು, ಹೌದು ನಾವು ಅದನ್ನ ಕುಣಿಕೆ ಬಿಚ್ಚಿದೀವಿ, ಹಸು ಈಗ ಚೆನ್ನಾಗಿದೆ ಏನು ಅಂದ್ರೆ ಟೆಲಿಫೋನ್ ಎಕ್ಸ್ಚೇಂಜ್ ತರ ಕೆಲಸ ಮಾಡೋದು ನಾವು. ಅಂದ್ರೆ ಆಕಾಶವಾಣಿ ಆ ಥರದ ಬಹಳ ಕೆಲಸಗಳನ್ನ ಆ ಸಮಯದಲ್ಲಿ ಮಾಡ್ತಾ, ಅದು ಬಹಳ ಖುಷಿ ಕೊಟ್ಟ ವಿಷಯ. ನಿಮ್ಮ ಜೀವನದ ವಿಶೇಷ ಕ್ಷಣಗಳನ್ನು ಈ ರೀತಿಯಲ್ಲಿ ನೀವು ಕಷ್ಟದಲ್ಲಿ
ಜನರಿಗೆ ಸ್ಪಂದಿಸಿ ಅವರಿಗೆ ಒಂದು ಆಧಾರವಾಗಿದ್ದಂಥದ್ದನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು ಸರ್. ಮರೆಯಲಾರದಂಥದ್ದು ಸಹ ಆ ಕ್ಷಣದಲ್ಲಿ 2018 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ನಿಮಗೆ ಮತ್ತೆ ಮತ್ತೆ ಕಾಡುವಂಥದ್ದು ಸರ್. ಅಂದರೆ ನನಗೆ ದುಃಖದ ಕಥೆಗಳಿಗಿಂತ ನೆಮ್ಮದಿಯ ಕಥೆಗಳೇ ನೆನಪಿರುತ್ತೆ. ದುಃಖವನ್ನು ಆದಷ್ಟು ಮರ್ತು ಬಿಡ್ತೀನಿ ನಾನು. ನೆಮ್ಮದಿ ಅಂತಂದ್ರೆ ಅದೇ ಅವರು ಆ ಕರುವಿನ ಹಸುವಿನ ಕುಣಿಕೆ ರೇಡಿಯೋ ಕೇಳಿ ಹೋಗಿ ಬೆಟ್ಟ ಹತ್ತಿ ಹೋಗಿ ಆ ಮನೆಗೆ ಹೋಗಿ ಆ ಹಸುವಿನ ಕೊರಳಲ್ಲಿದ್ದ ಕುಣಿಕೆಯನ್ನ ಬಿಚ್ಚಿಬಿಟ್ಟು ನಾವು ಬಿಚ್ಚಿದೀವಿ ಹಸುವನ್ನು ಮೇಯ್ಕ್ ಬಿಟ್ಟಿದೀವಿ ಅಂತ ಹೇಳಿದ್ವಲ್ಲ, ರೇಡಿಯೋ ಅದಕ್ಕಿಂತ ದೊಡ್ಡ ಕೆಲಸ ಒಬ್ಬ ಮನುಷ್ಯ ಅದಕ್ಕಿಂತ ಹೆಚ್ಚು ಖುಷಿಗೆ ಕಾರಣ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಒಂದು ಸೇತುವೆ ಆಯಿತು ಅಂತ ಹೇಳಬಹುದು. ಇನ್ನು ಸರ್, ಈ ಸಾಹಿತ್ಯ ಸಮ್ಮೇಳನದ ವಿಷಯಕ್ಕೆ ಬರೋಣ. ಈಗ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಜನರಿಗೆ ಅಂದರೆ ಸಾರ್ವಜನಿಕರು ಹೇಗೆ ಪಾಲ್ಗೊಳ್ಬೇಕು ಅಂತ ಹೇಳ್ತೀರಾ? ಯಾಕಾಗಿ ಪಾಲ್ಗೊಳ್ಬೇಕು? ಪಾಲ್ಗೊಳ್ಳೋದ್ರಿಂದ ಏನೆಲ್ಲ ಒಂದು ಸಂಪತ್ತನ್ನು ನಮ್ಮದಾಗಿಸ್ಕೊಳ್ಬಹುದು ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಹೇಳಿ. ಅಂದರೆ ಹೆಚ್ಚು ಎಳೆಯ ತಲೆಮಾರಿನ ತರುಣಿಯರು ಭಾಗವಹಿಸೋದು ಬಹಳ ಒಳ್ಳೆಯದು. ಯಾಕೆಂದರೆ ನಾವು ಸಂಪಾಜೆಯಲ್ಲಿ ಹೈಸ್ಕೂಲ್ ಓದ್ತಾ ಇರುವಾಗ ಮಡಿಕೇರಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಗಿತ್ತು. 1981 ಇಸ್ವಿಯಲ್ಲಿ ಮಡಿಕೇರಿಯಲ್ಲಿ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಶಂಭಾ ಜೋಶಿ ಅವರು ಅದರ ಅಧ್ಯಕ್ಷರಾಗಿದ್ದರು. ಆಗ ನಾವು ಹೈಸ್ಕೂಲಲ್ಲಿ ಓದ್ತಾ ಇದ್ವು, 10ನೇ ಕ್ಲಾಸಲ್ಲಿ. ಆಗ ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಸುಮ್ಮನೆ ನೋಡಕ್ಕೆ ಅಂತ ಹೇಳಿ ಹೋಗಿದ್ದೀವಿ. ಜಾತ್ರೆ ನೋಡಕ್ಕೆ ಹೋಗ್ತೀವಲ್ಲ, ಹಂಗೆ ಜಾತ್ರೆ ಅಂತ ನೋಡಕ್ಕೆ ಹೋಗಿದ್ದು. ಅಲ್ಲಿ ದೊಡ್ಡ ದೊಡ್ಡ ಕವಿಗಳು ಇಂದ ಹಿಡಿದು ಆಗ ಇನ್ನೂ ತುಂಬ ಏನು ಗ್ಲಾಮರಸ್ ಆಗಿದ್ದ ಜಯಂತ್ ಕಾಯ್ಕಿಣಿ ಅವರು ಎಲ್ಲ ದೊಡ್ಡ ಶಂಭಾ ಜೋಶಿ ಅವರು ಎಲ್ಲರೂ ಬಂದಿದ್ರು. ಅದನ್ನು ನೋಡ್ತಾ ನಮಗೆ ಸಾಹಿತ್ಯ ಅಂದರೆ ಏನು, ಸಂಕೀರ್ಣ ಅಂದರೆ ಏನು ಏನಿರಲಿಲ್ಲ. ಆದರೆ ಅದು ಅವ್ರನ್ನೆಲ್ಲ ಹತ್ತಿರದಿಂದ ನೋಡಿ, ಓ ಹಿಂಗೆಲ್ಲ ಇದೆಯಾ ಪ್ರಪಂಚ, ಇಷ್ಟೆಲ್ಲ ಇದೆಯಾ, ನಾವು ಯಾರನ್ನೆಲ್ಲ ಓದ್ತೀವಿ ಅವ್ರನ್ನ ನೋಡುವಂಥ ಅವಕಾಶ ಸಿಗುತ್ತಲ್ಲ, ಹೋಗಬೇಕು, ಬರಿಬೇಕು, ಮುಂದೆ ಯಾವತ್ತೋ ಒಂದಿನ ನಾವು ಕೂಡ ಇಲ್ಲಿ ಎಲ್ಲ ಒಂದು ಕಡೆ ಬಂದು ಕುರ್ಚಿಯಲ್ಲಿ ಕೂತ್ಕೋಬೇಕು. ಅಂದರೆ ವೇದಿಕೆ ಕುರ್ಚಿ ಅಲ್ಲ, ಕೇಳುಗರ ಕುರ್ಚಿಯಲ್ಲಿ ಕೂತ್ಕೋಬೇಕು, ನೋಡಬೇಕು ಅಂತ ಒಂದು ಆಸೆ ಬಂತಲ್ಲ, ಅದು ಕೂಡ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ನಮ್ಮಲ್ಲೂ ಕೂಡ ಬರೆಯುವ ಓದುವ ಒಂದು ಪ್ರವೃತ್ತಿಯನ್ನು ಬೆಳೆಸುತ್ತೆ. ಹಾಗಾಗಿ ಅಲ್ಲಿ ಏನು ನಡೆಯುತ್ತೆ, ಎಷ್ಟು ಭಾಷಣ ಮಾಡ್ತಾರೆ, ಭಾಷಣ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಬಿಡುತ್ತೆ, ಅದೆಲ್ಲ ನಗಣ್ಯ. ಆದರೆ ಅಂಥ ಒಂದು ವಾತಾವರಣದಲ್ಲಿ ಹೋಗಿ ನೋಡೋದ್ರಿಂದ ದಾರಿ ತಪ್ಪಿ ಹೋಗ್ಬೋದಾದಂತ ನನ್ನಂತ ಎಷ್ಟೋ ಜನ ಹುಡುಗ ಹುಡುಗಿಯರಿಗೆ ಒಂದು ದಾರಿ ಸಿಗುತ್ತೆ, ಒಂದು ತಿರುವುಗಳು, ಒಂದು ತಿರುವು ಸಿಗುತ್ತೆ, ಒಂದು ಲೈಫಿಗೆ ಒಂದು ಗುರಿ ಸಿಗುತ್ತೆ, ಹಿಂಗೂ ಮಾಡ್ಬೋದಲ್ಲ ಅಂತ ಒಂದು ಅವ್ರಿಗೇನೋ ಏನೊಂದು ಮಾಡಬೇಕು ಅಂತ ಒಂದು ಆಸೆ ಬರುತ್ತೆ. ನಿಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಸರ್ ಜವಾಬ್ದಾರಿಯನ್ನ ಹೆಚ್ಚು ತಂದುಕೊಟ್ಟಿದೆ ಅಂತ ಹೇಳಬಹುದಾ? ಈ ಜವಾಬ್ದಾರಿ ಅಧ್ಯಕ್ಷತೆಯ ಜವಾಬ್ದಾರಿನ ಹೆಂಗೆ ನಿಭಾಯಿಸಬೇಕು ಅಂತಾನೆ ನಂಗೆ ದೊಡ್ಡ ಈಗ ಅಂದ್ರೆ ಸವಾಲು. ಯಾಕಂದ್ರೆ ನನಗೆ ಕೂರಕ್ಕಾಗಲ್ಲ. 10 ನಿಮಿಷಕ್ಕಿಂತ ಈಗ ನಿಮ್ಮ ಜೊತೆ ಇಷ್ಟೊತ್ತೇನೋ ಕಷ್ಟಪಟ್ಟು ಕೂತಿದ್ದೀನಿ, ಅದರಲ್ಲಿ 2 ದಿನ ಕೂತ್ಕೋಬೇಕಲ್ಲ, ಅದು ಬಹಳ ಸವಾಲಿನ ಕೆಲಸ ಅದೊಂದು. ಆಮೇಲೆ ಅಲ್ಲಿ ನಮ್ಮ ಊರಲ್ಲೇ ಆಗ್ತಾ ಇರೋದ್ರಿಂದ ನನಗೆ ಗೊತ್ತಿರೋರು, ಇನ್ನೂ ಕೂಡ ಹಿರಿಯರು, ನಮ್ಮ ಮೇಷ್ಟ್ರುಗಳು ಅವರೆಲ್ಲ ಇರ್ತಾರೆ. ಅವರೆಲ್ಲರ ಮುಂದೆ ಒಂಥರ ಇನ್ನೂ ಕೂಡ ನಂಗೆ ಧೈರ್ಯ ಇಲ್ಲ, ಒಂಥರ ಹಿಂಗೆ ಕೂತ್ಕೋಬೇಕಲ್ಲ, ಬಹಳ ಮುಜುಗರ ಆಗುವಂತ ಕೆಲಸ ಅದು 2ನೇ ಸವಾಲು. ಗುರುಗಳ ಮುಂದೆ, ಹಿರಿಯರ ಮುಂದೆ ಅಲ್ವಾ. ಆಮೇಲೆ ಊರು ಅಂತಂದ್ರೆ ತುಂಬಾ ನೆನಪುಗಳಿರುತ್ತೆ, ತುಂಬಾ ಯಾರ್ಯಾರ್ದು ನೆನಪಾಗುತ್ತೆ, ನಮ್ಮ ತಂದೆಯವ್ರ ನೆನಪಾಗುತ್ತೆ, ಅವರು ಅಲ್ಲೇ ಇರ್ತಾರೆ ಅಲ್ವಾ. ಬದುಕಿದವ್ರು ಮಾತ್ರ ಅಲ್ಲ, ತೀರಿಯೋದವ್ರು ಕೂಡ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ತಾನೆ. ಅವರ ನೆನಪುಗಳು ಎಲ್ಲ ಇರುತ್ತೆ. ದೊಡ್ಡ ದೊಡ್ಡ ಮನುಷ್ಯರು ಇರ್ತಾರೆ, ಅವರ ಮುಂದೆ ನಾನು ಹೆಂಗ್ ಭಾಷಣ ಹೊಡೆಯೋದು ಅಂತಾನು ಸ್ವಲ್ಪ ಟೆನ್ಷನ್ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ. ಅಲ್ಲ, ಕೇವಲ ನಾವು ರೇಡಿಯೋದಲ್ಲಿ ಮಾತ್ರ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ವಿ, ಅಂದ್ರೆ ಶ್ರೋತೃಗಳು ಹೇಳೋದು. ಈಗ ಸರ್ವಾಧ್ಯಕ್ಷರಾಗಿ ಅವರು ಪೀಠವನ್ನ ಅಲಂಕರಿಸಿದ್ದಾರೆ ಅಂದ್ರೆ ಹೇಗಿರಬಹುದು ಅಂತ ಕೂಡ ಅವರು ಬರೋ ಸಾಧ್ಯತೆ ಇದೆ. ನಮ್ಮ ಕೇಳುಗರಿಗೆ ಪ್ರೀತಿಯ ಆಹ್ವಾನ ನಂದು ಕೂಡ. ಯಾಕೆಂದ್ರೆ ಸಾಹಿತ್ಯ ಅನ್ನೋದು ಬರೀ ಸಾಹಿತಿಗಳಿಗೆ ಮಾತ್ರ ಸೀಮಿತವಾದ ಒಂದು ವಿಷಯ ಅಲ್ಲ. ಈಗ ನಮ್ಮ ಹಾಡಿಗಳಲ್ಲಿ, ನಮ್ಮ ಆದಿವಾಸಿ ಹಾಡಿಗಳಲ್ಲಿ, ಜೇನುಕುರುಬ ಹಾಡಿ, ಬೆಟ್ಟಕುರುಬ ಹಾಡಿ, ಎರವರ ಹಾಡಿ, ಸೋಲಿಗರ ಹಾಡಿ, ಎಲ್ಲ ಹಾಡಿಗಳಲ್ಲಿರುವ ನೀವೆಲ್ಲ ನನ್ನ ಮಾತನ್ನ ರೇಡಿಯೋದಲ್ಲಿ ಕೇಳಿದ್ದೀರಾ. ನಿಮಗೂ ಕೂಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಏನ್ ಕತೆ ಅಂತೆಲ್ಲ ಗೊತ್ತಾಗ್ಬೇಕಾದ್ರೆ ನೀವು ಕೂಡ ಆತರ ಬಂದ್ರೆ, ಎಲ್ಲ ಬಂದಲ್ಲಿ ಕೂತ್ಕೊಂಡ್ಬಿಟ್ರೆ ನನಗೆ ಒಂಥರ ಶಕ್ತಿ ಕೊಟ್ಟಂಗಾಗುತ್ತೆ. ಈಗ ನಿಜವಾಗಿ ಕೂಡ ಸರ್, ಅವರು ಸಮ್ಮೇಳನಕ್ಕೆ ನಿಮ್ಮನ್ನ ನೋಡ್ಲಿಕ್ಕೆ ಅಂತ ಬಂದಾಗ ಅವರು ಸ್ವಲ್ಪ ಮಟ್ಟಿಗಾದ್ರೂ ಸಮಾಧಾನವಾಗಿ ಕಲಿಯಲು ಪ್ರಯತ್ನಿಸ್ತಾರೆ, ಏನನ್ನಾದ್ರೂ ನಾವು ಕಲ್ತ್ಕೊಳ್ಬೇಕು ಅಂತ. ಈಗ ಭಾಗಿಯಾಗೋದು
ಒಂದು ವಿಶೇಷವಾದಂಥದ್ದು. ಪ್ರತಿಯೊಬ್ಬರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನೀವೀಗ ಕರೆ ನೀಡಿದ್ದೀರಿ, ಬರಬೇಕು ಅಂತ ಪ್ರೀತಿಯಿಂದ ಕರೀತಾ ಇದ್ದೀರಾ. ಈಗ ನಾವು ಈಗ ಮದುವೆ ಆದ್ರೆ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಯಾರು ಬಂದ್ರು ಈಗ So, ಅಧ್ಯಕ್ಷರ ಕಡೆಯವರು ಅಂತಂದ್ರೆ ಎಲ್ಲ ನಮ್ಮ ಎಲ್ಲ ಹಾಡಿಗಳಲ್ಲಿರುವ ಎಲ್ಲಾ ಜನ ಬಂದ್ರೆ ಅಧ್ಯಕ್ಷರ ಕಡೆಯವರು ಅಂತ ಅವರಿಗೆ ಈಗ ಸಮ್ಮೇಳನಕ್ಕೆ ನಾವು ಬರ್ತೀವಿ ಅಂದಾಗ ಸರ್, ನಿಮ್ಮನ್ನು ಕೂಡ ನಾವು ನೇರವಾಗಿ ನೋಡ್ತೀವಿ, ನಿಮ್ಮ ಭಾಷಣವನ್ನು ಕೂಡ ಕೇಳ್ತೀವಿ. ಜೊತೆಗೆ ನಾವು ಏನನ್ನ ನೆನಪಿನ ಬುತ್ತಿಯಲ್ಲಿ ತರಬೇಕು ಅಂತ ಹೇಳ್ತೀರಿ? ಕಿವಿ ಮಾತು. ಕೊಡಗು ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ರೂ ಕೂಡ ಇದು ಕೊಡಗಲ್ಲಿ ನಡೀತಾ ಇರುವಂತ ಒಂದು ಸಮ್ಮೇಳನ. ಕೊಡಗಿಗೂ ಕರ್ನಾಟಕದ ಉಳಿದ ಭಾಗಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇಲ್ಲಿನ ಜನಜೀವನ, ಇಲ್ಲಿನ ಮರಗಿಡಗಳು, ಪ್ರಕೃತಿ ಎಲ್ಲವೂ ಕೂಡ ವಿಭಿನ್ನವಾಗಿದೆ. ಹಾಗಾಗಿ ಈ ವಿಭಿನ್ನವಾದ ಪ್ರದೇಶಕ್ಕೆ ನಮ್ಮ ಬರಹವನ್ನ, ನಮ್ಮ ಸಾಹಿತ್ಯವನ್ನ, ನಮ್ಮ ಸೃಜನಶೀಲತೆಯನ್ನ, ನಮ್ಮ ಪ್ರತಿಭೆಯನ್ನ ಹೇಗೆ ನಾವು ಉಳಿದ ಎಲ್ಲರ ಹಾಗೆ ಬರೆಯದೆ ವಿಭಿನ್ನವಾಗಿ ಇಲ್ಲಿನ ಲೋಕವನ್ನು ಸೃಷ್ಟಿ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಈಗ ನಮ್ಮ ಊರಿನಲ್ಲಿ ನಡೆಯುತ್ತಿರುವಂತಹ ಸಭೆ ಅಥವಾ ಸಮಾರಂಭ, ಮುಂಬರುವಂತಹ ಸಮ್ಮೇಳನದಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಅಂದಾಗ ಯಶಸ್ವಿ ಆಗಬೇಕು ಅಂತ ಅಂದ್ರೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಲ್ಲಿ? ಯಾಕೆಂದ್ರೆ ಈ ಹಿಂದೆ ನೀವು ಕೂಡ ಸರಿ ಇರ್ತಾರೆ, ಜನ ಎಲ್ಲ ಸರಿ ಇರ್ತಾರೆ, ಜನ ಯಾವತ್ತೂ ಕೂಡ ಕೆಟ್ಟದಾಗಿ ನಡ್ಕೊಳ್ಳಲ್ಲ. ಈಗ ನಮ್ಮಂತವ್ರು ಅಲ್ಲಿ ಮಾತನಾಡುವವರು, ಭಾಷಣ ಮಾಡುವವರೆಲ್ಲ ಇರ್ತಾರಲ್ಲ, ಅವರು ಜನರಿಗೆ ಬೋರ್ ಆಗದ ಹಾಗೆ ಏನ್ ಮಾತಾಡಬೇಕು, ನಮ್ಮ ಗೋಷ್ಠಿಗಳನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಗಮನ ಕೊಟ್ಟು ನಾವು ಒಂದಿಷ್ಟು ಅದಕ್ಕಾಗಿ ನಾವು ಯೋಚನೆ ಮಾಡಿದ್ರೆ ಜನ ಅಂತೂ ಖಂಡಿತ ಬೋರ್ ಹೊಡ್ಸಲ್ಲ. ಬೋರ್ ಹೊಡ್ಸೋದೆಲ್ಲ ಬರಹಗಾರರು, ಸಾಹಿತಿಗಳು, ಭಾಷಣಕಾರರು ಜಾಸ್ತಿ ಹೊತ್ತು ಮಾತಾಡ್ಬಿಡೋದು, ಜನರಿಗೆ ಅರ್ಥ ಆಗದ ಹಾಗೆ ಮಾತಾಡೋದು, ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಬಳಸ್ಕೊಂಡು ಅಕಾಡೆಮಿಕ್ ಆಗಿ ಜನರಿಗೆ ಆಕಳಿಸೋ ಥರ ಮಾಡೋದು, ಆ ಥರ ಮಾಡದೆ ಆ ಥರ ಪ್ರೀತಿಯಲ್ಲಿ ಜನರಿಗೆ ಅರ್ಥ ಆಗೋ ಹಾಗೆ ಅವರ ಭಾಷೆಯಲ್ಲಿ ಮಾತಾಡಿದ್ರೆ ಜನ ಖಂಡಿತ ಅದನ್ನ ಖುಷಿ ಪಡ್ತಾರೆ. ಹಾಗೆ ಮಾತಾಡೋದ್ರಿಂದಲೇ ನಿಮ್ಮೆಲ್ಲರ ಮಾತುಗಳನ್ನ, ನಮ್ಮೆಲ್ಲರ ಮಾತುಗಳನ್ನ ರೇಡಿಯೋದಲ್ಲಿ ಜನ ಕೇಳೋದು. ನಾವೇನಾದ್ರೂ ಗ್ರಾಂಥಿಕವಾಗಿ ಏನಾದ್ರು ಮಾತಾಡ್ಬಿಟ್ಟಿದ್ರೆ ಯಾವಾಗಲೂ ಆಫ್ ಮಾಡಿ ಹೋಗ್ಬಿಡೋರು, ಮನೆಗೆ ನಿದ್ದೆ ಮಾಡೋರು. ಈ ಸಂದರ್ಭದಲ್ಲಿ ಸರ್, ನಿಮ್ಮ ಮನಸ್ಸಿನ ನಿರೀಕ್ಷೆ, ಅಪೇಕ್ಷೆ ಏನಿದೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಸಂದರ್ಭದಲ್ಲಿ? ಎಲ್ಲ ಗೌಜು ಗದ್ದಲಗಳ ನಡುವೆ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಶಾಲೆಯಲ್ಲೂ ನಾನೀಗ ಈ ಸಂದರ್ಶನದಲ್ಲಿ ಹೇಳಿದ ಮೇಷ್ಟ್ರುಗಳಂತಹ ಮೇಷ್ಟ್ರು, ಆಮೇಲೆ ನನ್ನ ಹಾಗೆಯೇ ಪ್ರತಿಯೊಂದು ಶಾಲೆಯಲ್ಲೂ, ಪ್ರತಿಯೊಂದು ತರಗತಿಯಲ್ಲೂ ತಂಟೆ ತಕರಾರು ಮಾಡುವಂಥ ನೂರಾರು ಹುಡುಗರು ಇರ್ತಾರೆ. ಅದರ ಅವರಲ್ಲೂ ಕೂಡ ಪ್ರತಿಭೆ ಇರುತ್ತೆ. ಸೊ ಅಂಥ ಮೇಷ್ಟ್ರುಗಳಿಂದಾಗಿ ಅಂಥ ಶಾಲೆಗಳಲ್ಲಿರುವ ಅಂತಹ ತುಂಟ ಹುಡುಗ ಹುಡುಗಿಯರು ಸ್ವಲ್ಪ ಬರೆಯೋದು, ಹಾಡೋದು ಇತ್ಯಾದಿಗಳ ಕಡೆ ಗಮನ ಕೊಟ್ಟರೆ ಅವರ ಬದುಕು ನೆಮ್ಮದಿ ಆಗುತ್ತೆ, ಮೇಷ್ಟ್ರುಗಳಿಗೂ ಹೆಸರು ಯಾವತ್ತೂ ಉಳಿಯುತ್ತೆ. ಪ್ರತಿಯೊಂದು ಊರಲ್ಲೂ ಒಂದಿಷ್ಟು ಜನ ಬರಹಗಾರರು ತುಂಬಾ ಮಂದಿ ಇದ್ದಾರೆ. ಈಗ ಓದುಗರು ಕಡಿಮೆ, ಓದುವವರು, ಗ್ರಂಥಾಲಯಗಳು, ಪುಸ್ತಕಗಳು ಎಲ್ಲ ಬಂದರೆ ಒಂಥರ ಚೆನ್ನಾಗಿರುತ್ತೆ ಬದುಕು. ಒಬ್ರನ್ನೊಬ್ರು ದ್ವೇಷ ಮಾಡೋದು, ಜಾತಿ ಮತ ಧರ್ಮ ಭಾಷೆಗಳ ಹೆಸರಲ್ಲಿ ದ್ವೇಷ ಮಾಡೋದು, ಕೆಟ್ಟ ಕೆಟ್ಟ ಯೋಚನೆ ಮಾಡೋದೆಲ್ಲ ಬಿಟ್ಟು ಎಲ್ಲರೂ ಒಂಥರ ಕೊಡಗಿನಲ್ಲಿ ಎಲ್ಲರೂ ನಾವೆಲ್ಲ ನೆಮ್ಮದಿಯಲ್ಲಿ ಇದ್ದೀವಿ. ಆ ಥರ ನೆಮ್ಮದಿಯಾಗಿರುವಂಥ ವಾತಾವರಣ ಮುಂದುವರಿಯಲಿ ಅಂತ ನನಗನ್ಸುತ್ತೆ. ಕನ್ನಡವೇ ಶ್ರೀಗಂಧ ಬೀರುವುದು ಸಿರಿಗಂಧ, ಆನಂದ ಮನಕಾನಂದ ಕಂಪು ಚಿಮ್ಮುತ ಚಂದ, ಆನಂದ ಮನಕಾನಂದ ಕಂಪು ಚಿಮ್ಮುತ ಚಂದ, ಕನ್ನಡವೇ ಕಸ್ತೂರಿ ಒಟ್ಟಾರೆ ಸರ್, ಇವತ್ತಿನ ಸಂದರ್ಶನದಲ್ಲಿ ತುಂಬ ಒಳ್ಳೆಯ ಅರ್ಥಪೂರ್ಣವಾದಂತಹ ಸಂಗತಿಗಳನ್ನು ಹಂಚಿಕೊಂಡಿದ್ದೀರಿ. ಬರಹಗಾರರಾಗಿ, ಸಾಹಿತಿಗಳಾಗಿ, ಕವಿಗಳಾಗಿ ನಿಮ್ಮ ಅನುಭವ ಕಥನವನ್ನು ಸರಳ ಭಾಷೆಯಲ್ಲಿ ಬಹಳ ಉತ್ಸಾಹದಿಂದ ನೀವು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಕನ್ನಡವೇ ಶ್ರೀಗಂಧ ಬೀರುವುದು ಸಿರಿಗಂಧ, ಆನಂದ ಮನಕಾನಂದ ಕಂಪು ಚಿಮ್ಮುತ ಚಂದ. ದಕ್ಷಿಣ ಕಾಶ್ಮೀರ ಎಂದು ಖ್ಯಾತಿ ಪಡೆದಿರುವ ನಮ್ಮ ಹೆಮ್ಮೆಯ ಸೇನಾನಿಗಳ ನಾಡು ಕೊಡಗಿನ ನೆಲದಲ್ಲಿ, ಅಂದರೆ ಸುಂಟಿಕೊಪ್ಪದಲ್ಲಿ ನಡೆಯುತ್ತಿರುವಂತಹ ಸುಂಟಿಕೊಪ್ಪ ನಾಡು. ಈಗ ಸೋಮವಾರಪೇಟೆ ತಾಲೂಕಿನಲ್ಲಿ ಸುಂಟಿಕೊಪ್ಪನ
ಕುಶಾಲನಗರ ತಾಲೂಕು ಆಗಿದ್ದರಿಂದ ಕುಶಾಲನಗರದ ಸುಂಟಿಕೊಪ್ಪ ಅಂತ. ಅದು ಇಲ್ದಿದ್ರೆ ನಮಗೆಲ್ಲ ಕುಶಾಲನಗರಕ್ಕಿಂತ ಸೋಮವಾರಪೇಟೆ ಹತ್ತಿರದ ಊರು ಭಾವನಾತ್ಮಕವಾಗಿ. ಆಮೇಲೆ ಸುಂಟಿಕೊಪ್ಪ ಇಟ್ ಸೆಲ್ಫ್ ಇಸ್ ಎ ನಾಡು. ಸುಂಟಿಕೊಪ್ಪ ನಾಡು, ಕೊಡಗಿನಲ್ಲಿ ನಾಡುಗಳಿದೆಯಲ್ಲ ಬೇರೆ ಬೇರೆ, ಮದೆನಾಡು ಆ ಥರ ನಾಡುಗಳಿದೆಯಲ್ಲ, ಅದೇ ಥರ ಸುಂಟಿಕೊಪ್ಪನು ಕೂಡ ಐವರ್ನಾಡು, ಈ ಥರ ನಾಡುಗಳಿದೆಯಲ್ಲ. ಸುಂಟಿಕೊಪ್ಪ ನಾಡಿನಲ್ಲಿ ನಡೆಯುತ್ತಿರುವಂತಹ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಸರ್ವಾಧ್ಯಕ್ಷರಾಗಿ ಪೀಠವನ್ನು ಅಲಂಕರಿಸಿ ಯಶಸ್ವಿಯಾಗಿ ನಿಮ್ಮ ಪ್ರಭಾವಿಪೂರ್ಣ ಭಾಷಣದಿಂದ ಇಡೀ ಸಮ್ಮೇಳನದಲ್ಲಿ ಭಾಗಿಯಾಗುವಂತಹ ಸಾರ್ವಜನಿಕರು ಒಂದಷ್ಟು ತಮ್ಮ ನೆನಪಿನ ಬುತ್ತಿಯಲ್ಲಿ ಒಂದು ಸಾಹಿತ್ಯದ ಸಿಹಿಯನ್ನು, ಸಾಹಿತ್ಯದ ಸವಿಯನ್ನು ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳ ಪರವಾಗಿ ಹಾಗೂ ಮಡಿಕೇರಿ ಆಕಾಶವಾಣಿಯ ಅಧಿಕಾರಿಗಳ ವರ್ಗ ಏನಿದೆ ಇವರೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ನಮಸ್ಕಾರ ಸರ್. ಶಕುಂತಲಾ, ನಿಮಗೂ ಕೂಡ ಬಹಳ ಥ್ಯಾಂಕ್ಸ್. ಯಾಕೆಂದರೆ ನೆನಪಿಟ್ಕೊಂಡು ಸಾಹಿತ್ಯ ಸಮ್ಮೇಳನದಲ್ಲಿ ಆಕಾಶವಾಣಿಯಲ್ಲಿ ಇದ್ದಂಥ ಒಬ್ಬ ಮನುಷ್ಯ ಅಧ್ಯಕ್ಷರಾಗಿರೋದಕ್ಕೆ ಸಂಭ್ರಮ ಪಟ್ಕೊಂಡು ನನ್ನ ಸಂಭ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ಆಕಾಶವಾಣಿ ಎಲ್ಲರೂ ಕೂಡ ಆ ಹಳೆಯ ದಿನಗಳೆಲ್ಲ ನನಗೂ ಕೂಡ ಒಂಥರ ಫ್ಲ್ಯಾಶ್ ಬ್ಯಾಕ್ ಥರ ಹೋಗೋ ಥರ ಮಾಡಿದ್ರಿ. ನಿಮ್ಮ ಪ್ರೀತಿ ಬಹಳ ದೊಡ್ಡದು. ನಿಮ್ಮ ಮತ್ತು ಇಲ್ಲಿನ ಅಧಿಕಾರಿ ವರ್ಗದವರ ಎಲ್ಲರ ಪ್ರೀತಿ ಬಹಳ ದೊಡ್ಡದು. ಅದಕ್ಕೆ ತುಂಬ ಧನ್ಯವಾದ ಅರ್ಪಿಸ್ತೀನಿ. ಎರಡನೇದಾಗಿ ನಿಮ್ಮ ಸಹನೆ ಕೂಡ ಬಹಳ ದೊಡ್ಡದು. ಇಷ್ಟೊತ್ತು ಮಾತಾಡಿದ್ದೀನಿ, ಆದರೂ ಕೇಳಿಸ್ಕೊತಾ ಕೂತಿದ್ರಿ. ನಿಮ್ಮ ಸಹನೆಗೂ ಕೂಡ ನಮಸ್ಕಾರ. ಬನ್ನಿ ಸಾಹಿತ್ಯ ಸಮ್ಮೇಳನಕ್ಕೆ ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯೋದಕ್ಕೆ ಅಂತ. ಮತ್ತೆ ನಮ್ಮೆಲ್ಲ ಕೇಳಿದ್ರು ಕೂಡ ದಯವಿಟ್ಟು ಆ ದಿನ ಬನ್ನಿ. ಸುಂಟಿಕೊಪ್ಪದಲ್ಲಿ ಮೇ 29 ಮತ್ತು 30 2 ದಿನ ಸುಂಟಿಕೊಪ್ಪ ನಾಡಿನಲ್ಲಿ ನಡೀತಾ ಇದೆ. ಬನ್ನಿ, ಭಾಗವಹಿಸಿ. ಮಾತಾಡಿಸಿದ ನಿಮಗೆ ಮತ್ತು ಕೇಳಿದ ಎಲ್ಲ ಕೇಳೋರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಇದುವರೆಗೆ ಕನ್ನಡದ ಹಬ್ಬ ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ ಮೇ 29 ಹಾಗೂ 30ರಂದು ನಡೆಯಲಿರುವ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕರ್ನಾಟಕದ ಖ್ಯಾತ ಸಾಹಿತಿ, ಕವಿ, ಅಂಕಣಕಾರರು ಹಾಗೂ ಆಕಾಶವಾಣಿಯ ನಿವೃತ್ತ ಸಹಾಯಕ ನಿಲಯ ನಿರ್ದೇಶಕರಾದ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಪ್ರಸ್ತುತಿ ಎಂ ಶಕುಂತಲಾ. ಸಂಕಲನ ಮಮತಾ ಶಾಸ್ತ್ರಿ. ನಿರ್ವಹಣೆ ಪಿ ಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.